ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಕೋಚಿಂಗ್ ಕ್ಲಾಸ್ ಪನ್ನಟ್ಟಿಗೆ ಸ್ವಾಗತ. ಮೊನ್ನೆ ತರಗತಿಗಳಲ್ಲಿ ನಾವು ಸ್ವಾಮಿ ವಿವೇಕಾನಂದ ಕುರಿತು ಹಾಗೂ ವಿನಾಯಕನ ಕುರಿತು ಚರ್ಚೆ ಮಾಡಿದ್ದೇವೆ. ಇವತ್ತಿನ ತರಗತಿಗಳಲ್ಲಿ ನಾವು ಜಾರ್ಜ್ ವಾಷಿಂಗ್ಟನ್ ಹಾಗೂ ಒಂದು ಬಾಲಗಂಗಾಧರ ತಿಲಕರ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಜಾರ್ಜ್ ವಾಷಿಂಗ್ಟನ್ ಕುರಿತು ಚರ್ಚೆ ಮಾಡೋಣ. ಇವರೇ ನೋಡಿ, ಅಮೆರಿಕಾದ ಮೊಟ್ಟ ಮೊದಲ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್. ಈ ಒಂದು ಜಾರ್ಜ್ ವಾಷಿಂಗ್ಟನ್ ಕುರಿತು ಯಾವ ರೀತಿ ಗದ್ಯ ಭಾಗವನ್ನು ಕೊಟ್ಟಾರ, ಪ್ರಶ್ನೆಗಳನ್ನ ಯಾವ ರೀತಿ ಕೊಟ್ಟಾರ, ಈ ಒಂದು ತರಗತಿಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನೋಡ್ರಿ, ಗದ್ಯ ಭಾಗವನ್ನ ಪೂರ್ಣ ಪ್ರಮಾಣದಲ್ಲಿ ಓದ್ಕೋಬೇಕು. ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದ ಮೊದಲ ಅಧ್ಯಕ್ಷ. ಅವರು 6 ವರ್ಷದ ಬಾಲಕನಾಗಿದ್ದಾಗ ಅವರ ತಂದೆ ಕೊಡಲಿಯೊಂದನ್ನು ಅವರಿಗೆ ಉಡುಗೊರೆಯಾಗಿ ನೀಡಿದ್ದರು. ಜಾರ್ಜರು ಆ ಕೊಡಲಿಯನ್ನು ಇಷ್ಟಪಟ್ಟಿದ್ದರ ಜೊತೆಗೆ ಅದರ ಬಳಕೆಯನ್ನು ಕುರಿತು ಯೋಚಿಸಿದರು. ಉದ್ಯಾನವನ ಒಂದಕ್ಕೆ ತೆರಳಿದರು. ಅಲ್ಲಿ ಅವರು ಮೊದಲಿಗೆ ಸಣ್ಣ ಸಸಿಗಳನ್ನು ಕಡಿಯಲು ತಮ್ಮ ಕೊಡಲಿಯನ್ನು ಬಳಸಿದರು. ನಂತರ ಒಂದು ಸೇಬು ಹಣ್ಣಿನ ಮರವನ್ನು ಕಡಿಯಲು ಬಳಸಿದರು. ಆ ಸೇಬು ಮರವು ತುಂಬಾ ದಪ್ಪದ್ದಾಗಿದ್ದರಿಂದ ತುಂಬಾ ಆಳವಾಗಿ ಕಡಿದರು. ಮರ ಉರುಳಿ ಬೀಳಲಿಲ್ಲ. ಒಂದು ಸಂಜೆ ಜಾರ್ಜರ ತಂದೆ ಉದ್ಯಾನವನದಲ್ಲಿ ನಡೆದು ಹೋಗುತ್ತಿರುವಾಗ ಅರ್ಧ ಕತ್ತರಿಸಿದ ಸೇಬು ಮರವನ್ನು ನೋಡಿ ಕೋಪಗೊಂಡು, ಯಾರು ಇದನ್ನು ಮಾಡಿದವರು? ಹೀಗೆ ಮಾಡಿದವರು ಯಾರೇ ಆಗಲಿ ನಾನು ಸಹಿಸುವುದಿಲ್ಲ ಎಂದು ಕೂಗಾಡಿದರು. ಇದನ್ನು ಕೇಳಿಸಿಕೊಂಡ ಜಾರ್ಜ್ ತಂದೆಯ ಬಳಿ ಬಂದು ಭಯದಿಂದ ನಾನೇ ಹೀಗೆ ಮಾಡಿದ್ದು ಎಂದು ಒಪ್ಪಿಕೊಂಡರು ಮತ್ತು ಅವರು ನೀಡುವ ಶಿಕ್ಷೆಗಾಗಿ ಕಾದರು. ಆದರೆ ಜಾರ್ಜರ ತಂದೆ ಜಾರ್ಜರ ಕೈ ಹಿಡಿದು, ನಾನು ನಿನ್ನ ಬಗ್ಗೆ ತುಂಬಾ ಸಂತೋಷ ಪಡುತ್ತೇನೆ, ಏಕೆಂದರೆ ನೀನು ಸತ್ಯವನ್ನೇ ಹೇಳಿದ್ದೀಯ. ಬೇಕಾದರೆ ಈ ಎಲ್ಲ ಸೇಬು ಮರಗಳು ನಶಿಸಿದರೂ ನಾನು ಸಹಿಸಿಕೊಳ್ಳುತ್ತೇನೆ, ಆದರೆ ನನ್ನ ಮಗ ಸುಳ್ಳು ಹೇಳಿದರೆ ಸಹಿಸಲಾರೆ ಎಂದರು. ಪ್ರಿಯ ವಿದ್ಯಾರ್ಥಿಗಳೇ, ಜಾರ್ಜ್ ವಾಷಿಂಗ್ಟನ್ ಅವರು ಸಣ್ಣವನಿದ್ದಾಗ, ಅಂದ್ರೆ 6 ವರ್ಷದ ಬಾಲಕನಾಗಿದ್ದಾಗ ಅವ್ರ ತಂದೆ ಒಂದು ಉಡುಗೊರೆಯಾಗಿ ಒಂದು ಕೊಡಲಿಯನ್ನು ಕೊಡ್ತಾರೆ. ಅದರ ಕುರಿತು ಒಂದು ಈ ಗದ್ಯ ಭಾಗ ಐತಿ, ಮೊದಲೇದಾಗಿ ನೋಡ್ಕೊಂಡು ಬರೋ ನೋಡ್ರಿ. ಜಾರ್ಜ್ ವಾಷಿಂಗ್ಟನ್ ಅಮೆರಿಕಾದ ಮೊದಲ ಅಧ್ಯಕ್ಷ. ಜಾರ್ಜ್ ವಾಷಿಂಗ್ಟನ್ ಇವ್ರು ನೋಡ್ರಿ, ಅಮೆರಿಕಾದ ಮೊಟ್ಟ ಮೊದಲ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಜಾರ್ಜ್ ವಾಷಿಂಗ್ಟನ್ ರವರು. ಅವರು 6 ವರ್ಷದ ಬಾಲಕನಾಗಿದ್ದಾಗ ಅವರ ತಂದೆ ಕೊಡಲಿಯೊಂದನ್ನು ಅವರಿಗೆ ಉಡುಗೊರೆಯಾಗಿ ನೀಡಿದ್ದರು. ಉಡುಗೊರೆ ಅಂದ್ರೆ ಬಹುಮಾನ, ಅಂದ್ರೆ ಉಚಿತವಾಗಿ ನೀಡುವಂತ ವಸ್ತು. ಉಚಿತವಾಗಿ ನೀಡುವಂತ ವಸ್ತು ಅಂದ್ರೆ ಉಡುಗೊರೆ ಪದದ ಸಮಾನಾರ್ಥಕ ಪದ ಯಾವ್ದು ಹೇಳ್ರಿ? ಬಹುಮಾನ, ಉಚಿತವಾಗಿ ನೀಡುವಂತ ವಸ್ತು. ಜಾರ್ಜ್ ವಾಷಿಂಗ್ಟನ್ ಅವರು 6 ವರ್ಷದ ಬಾಲಕನಾಗಿದ್ದ ಅವ್ರ ತಂದೆ ಆದಂತವ್ರು ಏನ್ ಮಾಡ್ತಾರೋ, ಕೊಡಲಿಯೊಂದನ್ನು ಅವರಿಗೆ ಉಡುಗೊರೆ ಕೊಡ್ತಾರೆ. ಜಾರ್ಜರು ಆ ಕೊಡಲಿಯನ್ನು ಇಷ್ಟಪಟ್ಟಿದ್ದರ ಜೊತೆಗೆ ಅದರ ಬಳಕೆಯನ್ನು ಕುರಿತು ಯೋಚಿಸಿದರು. ಆ ಕೊಡಲಿಯನ್ನ ಇಷ್ಟಪಟ್ಟಾರ, ಅದರ ಬಳಕೆ ಅಂದ್ರೆ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದರ ಕುರಿತು ತಿಳ್ಕೊಂಡಿದ್ರು ಅವರು. ಉದ್ಯಾನವನ ಒಂದಕ್ಕೆ ತೆರಳಿದರು. ಉದ್ಯಾನವನ ಅಂತಂದ್ರೆ ಗಾರ್ಡನ್, ಹೆಂಗ್ ಪಾರ್ಕ್ ಹತ್ತಿರಲ್ಲ, ಉದ್ಯಾನವನ ಅಂದ್ರೆ ಪಾರ್ಕ್. ಗಾರ್ಡನ್ ಒಂದಕ್ಕೆ ತೆರಳಿದರು. ಅಲ್ಲಿ ಅವರು ಮೊದಲಿಗೆ ಸಣ್ಣ ಸಸಿಗಳನ್ನು ಕಡಿಯಲು ತಮ್ಮ ಕೊಡಲಿಯನ್ನು ಬಳಸಿದರು. ಸಣ್ಣ ಸಸಿಯನ್ನ ಕಡಿಲಕ್ಕೆ ಏನ್ ಮಾಡ್ತಾರೆ? ತಮ್ಮ ಕೊಡಲಿಯನ್ನ ಉಪಯೋಗ ಮಾಡ್ತಾರೆ. ಸಸಿಗಳಂದ್ರೆ ಅವು ಸೇಬು ಹಣ್ಣಿನ ಮರಗಳು. ಯಾಕಂದ್ರೆ ಗೊತ್ತಿಲ್ಲ ಅವಂಗ, 6 ವರ್ಷದ ಬಾಲಕನಿದ್ದ, ಅದು ಸೇಬು ಹಣ್ಣಿನ ಮರನೋ ಏನ ಒಂದು ಬೇರೆ ಚಿಕ್ಕು ಹಣ್ಣಿನ ಮರನೋ ಒಂದು ಬಾಳೆಹಣ್ಣಿನ ಮರನೋ ಗೊತ್ತಾಗಂಗಿಲ್ಲ ಅವ್ರಿಗೆ. ಆದ್ರೆ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಸಣ್ಣ ಸಸಿಗಳನ್ನ ಕಡಿತಾ ಹೋದ್ರು. ನಂತರ ಒಂದು ಸೇಬು ಹಣ್ಣಿನ ಮರವನ್ನು ಕಡಿಯಲು ಬಳಸಿದರು. ಹಂಗ ಸಣ್ಣ ಸಣ್ಣ ಗಿಡಗಳನ್ನ ಕಡಿತಾ ಹೋಗಿ ಏನ್ ಮಾಡ್ತಾರೆ? ಮುಂದೋಗಿ ಸೇಬು ಹಣ್ಣಿನ ಮರವನ್ನು ಕೂಡ ಕಡಿತಾರ. ತಮ್ಮ ಕೊಡಲಿಯನ್ನು ಬಳಸಿ ಒಂದು ಸೇಬು ಹಣ್ಣಿನ ಮರವನ್ನು ಕಡಿಯಲು ಬಳಸಿದರು. ಆ ಸೇಬು ಮರವು ತುಂಬಾ ದಪ್ಪದ್ದಾಗಿದ್ದರಿಂದ ತುಂಬಾ ಆಳವಾಗಿ ಕಡಿದರು. ಸೇಬು ಹಣ್ಣಿನ ಮರ ಏನಾಗಿತ್ತು? ತುಂಬಾ ದಪ್ಪ ಅಂದ್ರೆ ದೊಡ್ಡ. ದಪ್ಪ ಅಂತಂದ್ರೆ ದೊಡ್ಡದು. ಸೇಬು ಹಣ್ಣಿನ ಗಿಡ ಭಾಳ ದೊಡ್ಡದಿತ್ತು, ದಪ್ಪ ಆಗಿತ್ತು. ಅದಕ್ಕೆ ಆಳವಾಗಿ ಕಡಿದ್ರು ಅಂತಂದ್ರೆ ಮೊದಲು ಹಡ್ಕೋತಾರ. ಹಡ್ಕೊಂಡ್ ಶಿಸ್ತು ಕಡಿಯಾಕ ಹೋಗ್ತಾವ ಜಾರ್ಜ್ ವಾಷಿಂಗ್ಟನ್ ಅವರು. ಮರ ಉರುಳಿ ಬೀಳಲಿಲ್ಲ. ಕಡಿಯಾಕ ಹೋಗ್ತಾರ, ಯಾಕಂದ್ರೆ ದೊಡ್ಡ ಪ್ರಮಾಣದ ಗಿಡ ಆಯ್ತದು. ಸಣ್ಣ ಹುಡುಗ ಒಮ್ಮೆ ಎಲ್ಲ ಒಂದ ಕಡಿತಿ ಬೀಳಂಗಿಲ್ಲ. ಅದ ಮರ ಉರುಳಿ ಬೀಳಲಿಲ್ಲ. ಉರುಳಿ ಮೀನ್ಸ್ ಉರುಳಿ ಅಂತಂದ್ರೆ
ಅಂದ್ರೆ ಕೆಳಗೆ ಬೀಳಲಿಲ್ಲ ಅನ್ನೋದು ಅದರ ಅರ್ಥ. ಉರುಳಿ ಬೀಳಲಿಲ್ಲ ಅಂದ್ರೆ ಕೆಳಗೆ ಬೀಳಲಿಲ್ಲ. ಒಂದು ಸಂಜೆ ಜಾರ್ಜರ ತಂದೆ ಉದ್ಯಾನವನದಲ್ಲಿ ನಡೆದು ಹೋಗುತ್ತಿರುವಾಗ ಅರ್ಧ ಕತ್ತರಿಸಿದ ಸೇಬು ಮರವನ್ನು ನೋಡಿ ಕೋಪಗೊಂಡು ಯಾರು ಇದನ್ನು ಮಾಡಿದವರು? ಒಂದ್ಸಲ ಏನಾಗ್ತತಿ, ಜಾರ್ಜ್ ವಾಷಿಂಗ್ಟನ್ ಅವರವರ ತಂದೆ ಆದವರು ಸಾಯಂಕಾಲ ಅಂದ್ರೆ ಈಗ ಬೆಳಿಗ್ಗೆ ಸಾಯಂಕಾಲ ವಾಕಿಂಗ್ ಹೋಗ್ತಾರಲ್ಲ, ವಾಕಿಂಗ್ ಹೋಗುವಂಥ ಸಂದರ್ಭದಾಗ ನೋಡಿಬಿಡ್ತಾರ. ಆ ಸೇಬು ಹಣ್ಣಿನ ಮರ ಏನಾಗಿರ್ತೈತಿ, ಅರ್ಧ ಕಟ್ ಮಾಡಿದ ಹಂಗೆ ಕಾಣಿಸ್ತೈತಿ. ನೋಡಿದ ಕೂಡಲೇ ಖುಷಿ ಆಗಂಗಿಲ್ಲ. ಯಾಕಂದ್ರೆ ಒಂದು ಗಿಡವನ್ನು ಬೆಳೆಸ್ಬೇಕಾದ್ರೆ ಒಂದೇ ದಿನದಾಗ 2 ದಿನದಾಗ ಬೆಳೆಯಂಗಿಲ್ಲ. 1 ವರ್ಷ 2 ವರ್ಷ 3 ವರ್ಷ ಕಷ್ಟಪಟ್ಟು ಬೆಳೆಸಿದಾಗ ಮಾತ್ರ ಗಿಡ ದೊಡ್ಡದಾಗಿ ಒಂದು ಫಲವನ್ನು ನೀಡ್ತೈತಿ. ಹಿಂಗಾಗಿ ಅವ್ರು ಭಾಳ ಬೇಜಾರಾಗ್ತೈತಿ. ಬೇಜಾರಾಗೋದಂದ್ರೆ ಸಿಟ್ಟು ಬರ್ತೈತಿ, ಅವ್ರು ಕೋಪಗೊಳ್ತಾರೆ. ಕೋಪ ಅಂದ್ರೆ ಸಿಟ್ಟಿಗೆ ಬಂದ್ಬಿಡ್ತಾರೋ. ಸಿಟ್ಟಿಗೆ ಬಂದ ಕೂಡ ಏನಾಗ್ತದೆ, ಹೀಗೆ ಮಾಡಿದವ್ರು ಯಾರೇ ಆಗಲಿ ನಾನು ಸಹಿಸುವುದಿಲ್ಲ. ಸಹಿಸು ಅಂದ್ರೆ ಒಟ್ಟನ ಅವ್ರನ್ನ ಕೇರ ಮಾಡಂಗಿಲ್ಲ. ಸಿಟ್ಟು ಬಂದ್ಬಿಡತ್ತೆ, ಅವ್ರ ಮಗ ಅನ್ನೋದವ್ರಿಗೆ ಗೊತ್ತಿರಂಗಿಲ್ಲ. ಕೂಗಾಡಿದರು ಅಂದ್ರೆ ಅರ್ಚಾಡಿದ್ರು, ಹೊಟ್ಟೆ ಜೋರಾಗಿ ಬಾಯ್ ಮಾಡಿ ನಾವು ಒಟ್ಟು ಯಾರು ಗಿಡ ಕಡ್ದಾರಲ್ಲ ಅವ್ರನ್ನಂತರೂ ಬಿಡಂಗಿಲ್ಲ ಅಂತಂದು ಜೋರಾಗಿ ಕಿರ್ಚಾಡಿ ಹೇಳಿದ್ರು ಅವರು. ಇದನ್ನು ಕೇಳಿಸಿಕೊಂಡ ಜಾರ್ಜ್ ತಂದೆಯ ಬಳಿ ಬಂದು ಭಯದಿಂದ, ಜಾರ್ಜ್ ವಾಷಿಂಗ್ಟನ್ ಅವರು ಅವ್ರ ತಂದೆ ಹತ್ರ ಬಂದು ಭಯದಿಂದ, ಭಯ ಅಂದ್ರೆ ಅಂಜುವುದು, ಭಯ ಅಂದ್ರೆ ಅಂಜಿಕೆ, ಭಯ ಅಂದ್ರೆ ಅಂಜಿಕೆ. ಇನ್ನೊಂದು ನೋಡ್ರಿ, ವಿರುದ್ಧಾರ್ಥಕ ಪದನು ಕೇಳ್ತಿರ್ತಾರ ಒಂದು ಗದ್ಯ ಭಾಗದ ಕುರಿತು. ಭಯ ಅಂದ್ರೆ ಸಾಕಷ್ಟು ಜನ ಏನ್ ತಿಳ್ಕೊತಾರೋ, ಭಯ ವಿರುದ್ಧಾರ್ಥಕ ಪದ ಅಭಯ ಅಂತ ಹಾಕಿಬಿಡ್ತಾರೆ. ಭಯ ವಿರುದ್ಧಾರ್ಥಕ ಪದ ನಿರ್ಭಯ. ಸಾಕಷ್ಟು ಸಲ ಕೇಳ್ಯಾರು ಪರೀಕ್ಷೆ ಒಳಗ. ಭಯ ಪದದ ವಿರುದ್ಧಾರ್ಥಕ ಪದ ಯಾವಪ್ಪ ಅಂತಂದ್ರ ನಿರ್ಭಯ. ಪ್ಯಾಸೇಜ್ ಒಳಗಿಂದನ ಕ್ರಿಯಾಪದ ಕೇಳ್ತಾರೋ, ಕ್ರಿಯಾಪದನು ಕೇಳ್ತಾರೋ, ಕ್ರಿಯಾ ವಿಶೇಷಣ ಕೇಳ್ತಾರೋ, ಸಮಾನಾರ್ಥಕ ಪದ ಕೇಳ್ತಾರೋ, ವಿರುದ್ಧಾರ್ಥಕ ಪದ ಕೇಳ್ತಾರೋ, ಪ್ರತಿಯೊಂದನ್ನು ಗುಣವಾಚಕ ಕೇಳ್ತಾರೋ. ಗದ್ಯ ಭಾಗದಾಗಿದ್ರು ಕೂಡ ವ್ಯಾಕರಣ ಅಂಶನೂ ಕೇಳ್ತಾರೆ. ಅದಕ್ಕಾಗಿ ನಾವು ಸ್ವಲ್ಪ ಗಮನವಿಟ್ಟು ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಬೇಕಾಗ್ತದೆ. ಅದಕ್ಕಾಗಿ ಭಯ ಪದದ ವಿರುದ್ಧಾರ್ಥಕ ಪದ ನಿರ್ಭಯ, ಭಯ ಪದದ ಸಮಾನಾರ್ಥಕ ಪದ ಅಂಜಿಕೆ. ಭಯದಿಂದ ನಾನೇ ಹೀಗೆ ಮಾಡಿದ್ದು ಎಂದು ಒಪ್ಪಿಕೊಂಡರು. ಅಲ್ಲೇನು ಅವ್ರ ಜಾರ್ಜ್ ಅವ್ರ ತಂದೆ ಸಿಟ್ಟಿಗೆದ್ದು ಯಾರು ಸೇಬು ಹಣ್ಣಿನ ಮರವನ್ನು ಕಡ್ದಾರಲ್ಲ ಅವರು ಬಿಡಂಗಿಲ್ಲ ಅಂತೇನು ಕೂಗಾಡ್ತಾ ಇದ್ರಲ್ಲ, ಅದನ್ನು ಕೇಳಿಸಿಕೊಂಡಂತಹ ಚಾರ್ಜ್ ಏನು ಮಾಡ್ತಾನೋ, ತಂದೆ ಬಳಿ ಹೋಗಿ ಏನಂತಾನು, ಭಯದಿಂದ ಅಂಜಿಕೆಯಿಂದ ಹೇಳಿಬಿಡ್ತಾನು. ಏನು ಹೇಳ್ತಾನೆ ನೋಡ್ರಿ ಇಲ್ಲಿ, ಚಾರ್ಜ್ ತಂದೆ ಬಳಿ ಬಂದು ಭಯದಿಂದ ನಾನೇ ಹೀಗೆ ಮಾಡಿದೆ ಎಂದು ಒಪ್ಪಿಕೊಂಡ್ರು ಮತ್ತು ಅವರು ನೀಡುವ ಶಿಕ್ಷೆಗಾಗಿ ಕಾದರು. ಅಂಜಿ ಒಪ್ಕೊಂಡ್ಬಿಡ್ತಾನೆ, ನಾನೇ ಈ ರೀತಿ ಮಾಡಿದ್ವು ಅಪ್ಪ ಅಂತಂದು ಒಪ್ಕೊಂಡ್ಬಿಡ್ತಾರೋ. ಅವರು ನೀಡುವಂಥ ಶಿಕ್ಷೆಗಾಗಿ ಕಾದರು. ಯಾವ ಶಿಕ್ಷೆ ನೀಡ್ತಾರೋ, ಶಿಕ್ಷೆ ಅಂದ್ರೆ ಗೊತ್ತಾಯ್ತು ನೀವು, ಪನಿಷ್ಮೆಂಟ್. ಯಾವ ಪನಿಷ್ಮೆಂಟ್ ಕೊಡ್ತಾರೋ ಅನ್ಸ್ಕೋತ ವೇಟ್ ಮಾಡ್ತಿರ್ತಾರೆ, ಅಂದ್ರೆ ಕಾಯ್ತಾರೆ. ಆದರೆ ಜಾರ್ಜರ ತಂದೆ ಜಾರ್ಜರ ಕೈ ಹಿಡಿದು ಏನ್ ಹೇಳ್ತಾರೆ ನೋಡ್ರಿ, ಅವರು ಬಡಿಬೇಕಾಗಿತ್ತು. ಯಾಕೋ ಈ ರೀತಿ ಮಾಡಿದೀನಿ, ಈ ಗಿಡ ಯಾಕೆ ಕಡ್ದದಿ ಅನ್ನಬೇಕಾಗಿತ್ತು. ಬಟ್ ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಅವರು ನಾನು ನಿನ್ನ ಬಗ್ಗೆ ತುಂಬಾ ಸಂತೋಷ ಪಡುತ್ತೇನೆ, ನಿನ್ನ ಬಗ್ಗೆ ನಾನು ತುಂಬಾ ಸಂತೋಷ ಪಡುತ್ತೇನೆ. ಗಿಡ ಕಡ್ದದಕ್ಕಲ್ಲ, ಸೇಬು ಹಣ್ಣಿನ ಮರವನ್ನ ಕಡ್ದದಕ್ಕೆ ಅಲ್ವೇ ಅಲ್ಲ, ತುಂಬಾ ಸಂತೋಷ ಪಡುತ್ತೇನೆ. ಮತ್ತೆ ಅದಕ್ಕೆ ಸರ ನೋಡ್ರಿ, ನೀನು ಸತ್ಯವನ್ನೇ ಹೇಳಿದ್ದೀಯ. ಬೇಕಾದರೆ ಈ ಎಲ್ಲಾ ಸೇಬು ಮರಗಳು ನಶಿಸಿದರೂ ನಾನು ಸಹಿಸಿಕೊಳ್ಳುತ್ತೇನೆ, ಆದರೆ ನನ್ನ ಮಗ ಸುಳ್ಳು ಹೇಳಿದರೆ ಸಹಿಸಲಾರೆ ಎಂದರು. ನೋಡ್ರಿ, ಈ ಒಂದು ಗದ್ಯ ಭಾಗ ಎಷ್ಟು ಚಂದ ಒಂದು ಸಂದೇಶ ಕೊಡುತ್ತೆ ನೋಡ್ರಿ. ಪ್ರತಿಯೊಂದು ಗದ್ಯ ಭಾಗವೂ ಕೂಡ ಒಂದು ಸಂದೇಶ ಕೊಡ್ತದೆ. ಬರೇ ನಾವು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ದಿನನಿತ್ಯ ಕಾರ್ಯಗಳಲ್ಲಿ ಅವನ್ನ ಅಳವಡಿಸ್ಕೋಬೇಕು ನಾವು. ನೋಡ್ರಲ್ಲಿ, ಸೇಬು ಹಣ್ಣಿನ ಮರ ಕಡ್ದಿರ್ತಾನೆ, ಯಾರು ಜಾರ್ಜ್ ಕಡ್ದಿರ್ತಾನೆ. ಅವ್ರ ತಂದೆ ಸಿಟ್ಟಿಗೆದ್ದ ಯಾರು ಬೇಕಾದ ಅಲ್ಲಿ ಅವ್ರನ್ನ ಬಿಡಾಗಿಲ್ಲ ತಂದಿರ್ತಾನೆ. ನೀವು ಅಂಜಿ ಏನ್ ಮಾಡ್ತಾನು, ಅವ್ರ ಶಿಕ್ಷೆಗ ಕೈಯನ. ಆಗ ಜಾರ್ಜರ್ ತಂದೆ ಏನ್ ಹೇಳ್ತಾನ ನೋಡ್ರಿ, ಸತ್ಯವನ್ನೇ ಹೇಳಿದ್ದೀಯ. ನೀ ಸತ್ಯ ಹೇಳಿ ಅಂದ್ರೆ ಸುಳ್ಳು ಮಾತಾಡ್ಲಿಲ್ಲ ಅವ. ನಾ ಕಡ್ದಲ್ ಅನ್ಬೋದಿತ್ತವ, ಯಾಕಂದ್ರೆ ಅವ್ ಕಡಿಯುವಂತ ಸಂದರ್ಭದಾಗ ಜಾರ್ಜರ್ ತಂದೆಯವ್ರು ನೋಡಿಲ್ಲ, ಅವ್ರು ಒಬ್ಬನೇ ಇದ್ದ. ಆಗ ಸುಳ್ಳು ಹೇಳಿ ಪಾರ ಆಗ್ಬೋದಿತ್ತು. ಬಟ್ ಅವ್ರ ಜಾರ್ಜ್ ಅವ್ರ ಆ ರೀತಿ ಮಾಡ್ಲಿಲ್ಲ. ಅದಕ್ಕಾಗಿನೇ ಅವ್ರು ಕಷ್ಟಪಟ್ಟರು ನೋಡ್ರಿ. ಅದಕ್ಕೆ ಅಮೆರಿಕಾದ ಮೊಟ್ಟ ಮೊದಲ ಅಧ್ಯಕ್ಷ ಯಾರಪ್ಪ ಅನ್ನೋದ್ರೆ ಜಾರ್ಜ್ ವಾಷಿಂಗ್ಟನ್ ರವರು. ಅವ್ರ ಸತ್ಯವನ್ನೇ ಹೇಳಿದ್ಯಾ, ಅದಕ್ಕಾಗಿ ನೀ ಎಲ್ಲ ನಶಿಸುವಾದ್ರೂ ಪರವಾಗಿಲ್ಲ, ನನಗೆ ಈ ತೋಟದಲ್ಲಿ ಇರ್ತಕ್ಕಂಥ ಎಲ್ಲ ಸೇಬು ಹಣ್ಣು ಎಲ್ಲ ನಶಿಸುವಾದ್ರೂ ನಾ ಸಹಿಸ್ಕೊಳ್ತೇನೆ. ಆದ್ರ ನೀ ತಪ್ಪ ಮಾಡಿದ್ದನ್ನು ಒಪ್ಕೊಂಡಿಲ್ಲ, ಅದು ನನಗೆ ಖುಷಿ ಐತಿ. ಒಂದ್ ವೇಳೆ ಸುಳ್ಳು ಹೇಳಿದ್ರೆ ನಾನು ಅದನ್ನ ಸಹಿಸ್ಕೊಳಲ್ಲ. ಸುಳ್ಳು ಹೇಳಬಾರ್ದು. ಪ್ರತಿಯೊಬ್ಬರು ನೋಡ್ರಿ, ಎಷ್ಟು ಸಾಧ್ಯಕತಿ ಅಷ್ಟು ಸತ್ಯನ ಮಾತಾಡ್ಬೇಕು ನಾವು. ಯಾಕಂತಂದ್ರೆ ಒಂದು ಸುಳ್ಳು ಮಾತಾಡಕ್ ಹೋದ್ವಿ ಅಂದ್ರೆ ಆ ಸುಳ್ಳನ್ನು ತಪ್ಪಿಸ್ಕೊಳ್ಳೋಕೋಸ್ಕರ ಮತ್ತೊಂದು ಸುಳ್ಳು ಮಾತಾಡ್ಬೇಕಾಗತ್ತೆ. ಒಂದು ಸುಳ್ಳಿಗೆ ಹಂಗ ಪೋಣಿಸ್ಕೋತ ಹೋದಾಗತ್ತೆ. ಅದು ಒಂದು ಸುಳ್ಳು ಮುಚ್ಬೇಕಾದ್ರೆ ಮತ್ತೊಂದು ಸುಳ್ಳು ಹೇಳ್ಬೇಕು, ಅದನ್ನ ಮುಚ್ಬೇಕಾದ್ರೆ ಮತ್ತೊಂದು ಸುಳ್ಳು ಹೇಳ್ಬೇಕು.
ನೋಡ್ರಿ, ಪನಿಷ್ಮೆಂಟ್ ಕೊಟ್ರ ಕೊಡ್ಲಿ, ಶಿಕ್ಷೆ ಕೊಡ್ಲಿ, ನಿಜ ಮಾತಾಡ್ಬಿಡ್ರಿ, ಖರೆ ಮಾತಾಡ್ಬಿಡುದು. ಇದ್ದದ್ದು ನಾವು ಮಾಡಿದ್ವಿ ಒಪ್ಕೋಬೇಕು. ತಪ್ಪು ಯಾವಾಗ ಒಪ್ಕೋತಿಲ್ಲ ಅವಾಗ ನಮ್ಗೆ ಆತ್ಮತೃಪ್ತಿ ಆಗ್ತೈತಿ. ಯಾಕಂದ್ರೆ ಆ ಕ್ಷಣಕ್ಕೆ ಸ್ವಲ್ಪ ಏನಾದರೂ ಬೇಯ್ತಾರೆ, ಬಟ್ ಅದು ಹಿಂದಾಡಿ ಖುಷಿ ಸಿಗ್ತೈತೆ. ನೀವು ಆ ಕ್ಷಣಕ್ಕೆ ಸುಳ್ಳು ಹೇಳಿದ ಕೂಡಲೇ ಆ ರೀತಿ ನಾವು ಮಾಡಿಲ್ಲ, ಮಾಡಿದ್ರು ಕೂಡ ಮಾಡಿಲ್ಲ ಅಂದ್ರಿ, ಅದೇನಾಗ್ತೈತಿ ಮುಂದೊಂದಿನ ಸತ್ಯ ಗೊತ್ತಾದಾಗ ಆಗ ನೀವು ಬಹಳಷ್ಟು ನೋವನ್ನು ಪಡಬೇಕಾಗ್ತೈತಿ. ಅದಕ್ಕಾಗಿ ಸತ್ಯವನ್ನೇ ಮಾತಾಡ್ರಿ. ಆ ಸತ್ಯ ಮಾತಾಡೋದ್ರಿಂದ ನಮ್ಮ ಪ್ರಾಮಾಣಿಕತೆ ನಿಮ್ಮಲ್ಲಿ ಹೆಚ್ಚು ಬೆಳಿತೈತಿ ಹೇಳ್ತಾ ಈ ಒಂದು ಗದ್ಯ ಭಾಗದಲ್ಲಿ ಜಾರ್ಜ್ ವಾಷಿಂಗ್ಟನ್ ಕುರಿತು ಐತಿ. ಇದರ ಕುರಿತ ಪ್ರಶ್ನೆ ಯಾವ ರೀತಿ ಇದಾವೆ ನೋಡ್ರಿ. ನೋಡ್ರಿ, ಮೊದಲನೇ ಪ್ರಶ್ನೆ, ಸೇಬು ಹಣ್ಣಿನ ಮರವನ್ನು ಯಾಕೆ ಕಡಿದರು? ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಸೇಬು ಹಣ್ಣಿನ ಮರವನ್ನು ಯಾಕೆ ಕಡಿದರು? ನೋಡ್ರಿ, ಮೊದಲೇ ಆಯ್ಕೆ ಒಳಗೆ ಕೊಡಲಿಯ ಉಪಯೋಗವನ್ನು ತಿಳಿಯಲು. ಎರಡನೇ ಆಯ್ಕೆ ನೋಡ್ರಿ, ಉದ್ಯಾನವನ್ನು ಸ್ವಚ್ಛ ಮಾಡಲು. ಉದ್ಯಾನವನ್ನು ಸ್ವಚ್ಛ ಮಾಡಲು ಅದು ಪ್ಯಾಸೇಜ್ನ ಕೊಟ್ಟೆಲ್ಲ ಬಿಟ್ಟ ಬಿಡ್ರಿ, ರಾಂಗ್ ಹಾಕ್ರಿ ಅದನ್ನ. ಜಾರ್ಜ್ ಉದ್ಯೋಗ ಮರ ಕಡಿಯೋದಾಗಿತ್ತು, ಅಲ್ಲ, ಪ್ಯಾಸೇಜ್ನ ಕೊಟ್ಟೆಲ್ಲ ಇದನ್ನು. ಸೇಬು ಹಣ್ಣನ್ನು ಕೆಡವಲು, ನಾಲ್ಕೇ ಆಯ್ಕೆ ಅದನ್ನು ಹೇಳೇ ಇಲ್ಲ. ಉದ್ಯಾನವನ್ನು ಸ್ವಚ್ಛ ಮಾಡಲು ಗದ್ಯ ಭಾಗದ ಕೊಟ್ಟೆ ಇಲ್ಲ. ಜಾರ್ಜ್ ಉದ್ಯೋಗ ಮರ ಕಡಿಯೋದಾಗಿತ್ತು, ಗದ್ಯ ಭಾಗ ಕೊಟ್ಟೆ ಇಲ್ಲ. ಸೇಬು ಹಣ್ಣನ್ನು ಕೆಡವಲು ಕೊಟ್ಟೆ ಇಲ್ಲ. ಅಲ್ಲೇನು ನೋಡ್ರಿ, ಕೊಡಲಿಯನ್ನು ಇಷ್ಟಪಟ್ಟಿದ್ದರ ಜೊತೆಗೆ ಅದರ ಬಳಕೆಯನ್ನು ಕುರಿತು ಯೋಚಿಸಿದರು. ಬಳಕೆ ಮೀನ್ಸ್ ಕೊಡಲಿಯ ಉಪಯೋಗವನ್ನು ತಿಳಿಯಲು. ಆಯ್ಕೆ ಯಾವ್ದಾಗ್ತೈತೆ ನೋಡ್ರಿ, ಮೊದಲನೇ ಆಯ್ಕೆ ಆಕೈತಿ, ಕೊಡಲಿಯ ಉಪಯೋಗವನ್ನು ತಿಳಿಯಲು. ಸೇಬು ಹಣ್ಣಿನ ಮರವನ್ನು ಯಾಕೆ ಕಡಿದ್ರಪ್ಪ ಅಂತಂದ್ರೆ ಕೊಡಲಿಯ ಉಪಯೋಗವನ್ನು ತಿಳಿಯಲು, ಅಂದ್ರೆ ಯಾವ ರೀತಿ ಕೊಡಲಿ ಕೆಲಸ ಮಾಡ್ತೈತಿ ಅನ್ನೋದು ತಿಳಿಯಲು ಅದನ್ನ ಉಪಯೋಗ ಮಾಡ್ತಾರೋ. ಆಪ್ಷನ್ ಎ ಕರೆಕ್ಟ್ ಆಗ್ತೈತಿ. ಎರಡನೇ ಪ್ರಶ್ನೆ ನೋಡ್ರಿ, ನಾನು ನಿನ್ನ ಬಗ್ಗೆ ತುಂಬಾ ಸಂತೋಷ ಪಡುತ್ತೇನೆ. ಜಾರ್ಜರ ತಂದೆ ಹೀಗೆ ಹೇಳಲು ಕಾರಣವೇನು? ನಾನು ನಿನ್ನ ಬಗ್ಗೆ ತುಂಬಾ ಸಂತೋಷ ಪಡುತ್ತೇನೆ, ಯಾಕೆ ಜಾರ್ಜರ ತಂದೆ ಈ ರೀತಿ ಮಾತಾಡಿದ್ರು? ನೋಡ್ರಿ, ಮಗನು ಉದ್ಯಾನವನ್ನು ಸ್ವಚ್ಛಗೊಳಿಸಿದ್ದನು, ಅಲ್ಲವೇ ಅಲ್ಲ, ಕೊಟ್ಟೆ ಅಲ್ಲ. ಮಗನು ಉದ್ಯಾನವನ್ನು ಸ್ವಚ್ಛಗೊಳಿಸಿದನು, ಅಲ್ಲ. ಮರವನ್ನು ಕಡಿದಿರುವುದನ್ನು ಗುರುತಿಸಿದನು, ಮೆಸೇಜ್ನ ಕೊಟ್ಟೇ ಇಲ್ಲ. ಮಗನು ಸತ್ಯವನ್ನು ಹೇಳಿದ್ದರಿಂದ ಮರಗಳು ಉದ್ಯಾನವನ ಅಂದವನ್ನು ಹಾಳಾಗಿಸಿದ್ದವು. ಏನಾಗ್ತೈತೆ ಹೇಳ್ರಿ, ಮಗನು ಸತ್ಯವನ್ನು ಹೇಳಿದ್ದರಿಂದ ಮರಗಳು ಉದ್ಯಾನವನದ ಅಂದವನ್ನು ಹಾಳಾಗಿಸಿದ್ದವು. ಇಲ್ಲ, ಮರಗಳು ಹೆಂಗೆ ಉದ್ಯಾನವನದ ಅಂದವನ್ನು ಹಾಳಾಗಿಸ್ತಾರ? ಅಂದ್ರೆ ಚಂದ. ಈಗ ಒಂದು ಉದ್ಯಾನವನ ಪಾರ್ಕ್ ಅಂತಂದ್ರೆ ಸುತ್ತಲೂ ಗಿಡ ಮರಗಳು ಇರಬೇಕು, ಹೂದೂಟಗಳು ಇರ್ಬೇಕು, ಅಂದಾಗ ಮಾತ್ರ ಅದು ಚಂದಂಗೆ ಕಾಣ್ತೈತಿ. ಮತ್ತು ಮರನ ಇರ್ಲಿಕ್ಕೆ ಗಿಡಗಳು ಇರಲಿಲ್ಲ ಅಂದ್ರೆ ಹೆಂಗೆ ಚಂದ ಕಾಣಂಗಿಲ್ಲ. ಗಿಡಗಳ ಮರಗಳು ಇರಬೇಕು. ಅದಕ್ಕಾಗಿ ನಾನು ನನ್ನ ಬಗ್ಗೆ ಸಂತೋಷ ಪಡುತ್ತೇನೆ, ಜಾರ್ಜರ ತಂದೆ ಹೀಗೆ ಹೇಳಲು ಕಾರಣ ಏನಪ್ಪ ಅಂತಂದ್ರೆ ಮಗನು ಸತ್ಯವನ್ನು ಹೇಳಿದ್ದರಿಂದ. ಮಗ ಏನು ಮಾಡಿರ್ತಾನೆ ನೋಡ್ರಲ್ಲೇ, ನೀನು ಸತ್ಯವನ್ನೇ ಹೇಳಿದ್ದೀಯಾ, ನೀನು ಸತ್ಯವನ್ನೇ ಹೇಳಿದ್ಯಾ ಅಂತಂದ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ, ಈ ಗದ್ಯ ಭಾಗದಿಂದ ತಿಳಿಯುವುದೇನೆಂದರೆ, ಎಷ್ಟು ಬರೀ ಕೊಟ್ಟರು ನೋಡ್ರು, ಇಷ್ಟು ದೊಡ್ಡ ಗದ್ಯ ಭಾಗದ ಕುರಿತು ಒಂದ ವಾಕ್ಯದ ಹೆಂಗೆ ಕೊಟ್ಟರು ನೋಡ್ರಿ. ಈ ಗದ್ಯ ಭಾಗದಿಂದ ತಿಳಿಯುವುದೇನೆಂದರೆ ಜಾರ್ಜ್ ತಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದರು, ಇಲ್ಲ. ಈ ಗದ್ಯ ಭಾಗದಿಂದ ಒಂದು ತಿಳಿಯಂಗಿಲ್ಲ. ಜಾರ್ಜರ ತಂದೆ ಸುಳ್ಳನ್ನು ಸಹಿಸುತ್ತಿರಲಿಲ್ಲ, ಜಾರ್ಜರ ತಂದೆ ಸುಳ್ಳಿನ ಪರವಾಗಿದ್ದರು, ಜಾರ್ಜರ ತಂದೆ ಮಗನ ಮೇಲೆ ಪ್ರೀತಿ ಅಂದಿದ್ದರು. ಏನಾಗ್ತದೆ ನೋಡ್ರಿ, ಈ ಗದ್ಯ ಭಾಗದಿಂದ ತಿಳಿಯುವುದೇನೆಂದರೆ ಜಾರ್ಜರ ತಂದೆ ಸುಳ್ಳನ್ನು ಸಹಿಸುತ್ತಿರಲಿಲ್ಲ, ಅಂದ್ರೆ ಸುಳ್ಳನ್ನು ಸಹಿಸುತ್ತಿರಲಿಲ್ಲ. ಆಪ್ಷನ್ ಸಿನೂ ಆಗಂಗಿಲ್ಲ. ಜಾರ್ಜರ ತಂದೆ ಸುಳ್ಳಿನ ಪರವಾಗಿದ್ದರು, ಜಾರ್ಜರ ತಂದೆ ಮಗನ ಮೇಲೆ ಪ್ರೀತಿ ಅಂದಿದ್ದರು. ಅದೇನಿಲ್ಲ, ಅವರು ಸುಳ್ಳನ್ನು ಸಹಿಸುತ್ತಿರಲಿಲ್ಲ. ಯಾಕಂತಂದ್ರೆ ಅವರು ನೀವೇನು ಬೇಕಾದ್ರೆ ಮಾಡ್ರಿ, ಕೆಲವೊಂದಿಷ್ಟು ಅವರು ಹೆಂಗಿರ್ತಾರಂತಂದ್ರೆ ನೀವು ಬೆಕ್ಕ ತಪ್ಪು ಮಾಡಿದ್ರು ಸುಳ್ಳು ಮಾತಾಡಬಾರ್ದು, ಇದ್ದದ್ದ ಕರೆಕ್ಟಾಗಿ ಹೇಳ್ಬೇಕು, ಸತ್ಯವನ್ನು ಮಾತಾಡಬೇಕು. ಅದಕ್ಕಾಗಿ ಈ ಗದ್ಯ ಭಾಗದಿಂದ ತಿಳಿಯುವುದೇನೆ ಅಂದ್ರೆ ಜಾರ್ಜರ ತಂದೆ ಸುಳ್ಳನ್ನು ಸಹಿಸುತ್ತಿರಲಿಲ್ಲ. ಆಯ್ಕೆ ಬಿ ಆಗ್ತತಿ. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಪ್ರಶ್ನೆ, ಜಾರ್ಜರ ತಂದೆ ಕೋಪಗೊಳ್ಳಲು ಕಾರಣವೇನು? ಜಾರ್ಜ್ ವಾಷಿಂಗ್ಟನ್ ಅವರ ತಂದೆ ಕೋಪಗೊಳ್ಳಲು ಕಾರಣವೇನು, ಸಿಟ್ಟಿಗೆಳ್ಳಲು ಕಾರಣವೇನು? ನೋಡ್ರಿ, ಮೊದಲೇ ಆಯ್ಕೆ, ಕೆಲಸಗಾರರು ಉದ್ಯಾನವನವನ್ನು ಸ್ವಚ್ಛಗೊಳಿಸಿರಲಿಲ್ಲ. ಕೆಲಸಗಾರರು ಬಂದೇ ಇಲ್ಲಿ, ರಾಂಗ್ ಹಾಕಿಬಿಡ್ರಿ, ಸಂಬಂಧ ಇಲ್ಲ. ಜಾರ್ಜರಿಗೆ ಯಾರೂ ಸಹಾಯ ಮಾಡಲಿಲ್ಲ, ಅವರು ಸಹಾಯ ಮಾಡೋ ಅವಶ್ಯಕತೆನೇ ಇಲ್ಲ.
ಜಾರ್ಜರು ಸತ್ಯವನ್ನು ಒಪ್ಪಿಕೊಂಡಿದ್ದಕ್ಕೆ ಇದು ಆಗಂಗಿಲ್ಲ. ಜಾರ್ಜರು ಸತ್ಯವನ್ನು ಒಪ್ಪಿಕೊಂಡಿದ್ದಕ್ಕೆ ಸೇಬು ಮರವನ್ನು ಕತ್ತರಿಸಿದ್ದರು. ಜಾರ್ಜರ್ ತಂದೆ ಕೋಪಗೊಳ್ಳಲು ಮೊದಲು ಕೋಪಗೊಂಡ ಬಳಕ ಹಿಂದಾಗಡೆ ಅವರು ಸತ್ಯವನ್ನ ತಿಳಿದ ಬಳಕ ಏನ್ ಮಾಡ್ತಾರೋ, ಜಾರ್ಜರು ಸತ್ಯವನ್ನು ಒಪ್ಪಿಕೊಂಡಿದ್ದಕ್ಕೆ ಅಂದ್ರ ಮಗ ಏನು ಸೇಬು ಹಣ್ಣಿನ ಮರವನ್ನ ಕಡ್ದಿರ್ತಾನಲ್ಲ, ಅದನ್ನ ಒಪ್ಕೊಂಡ ಬಳಕ ಸತ್ಯವನ್ನು ಒಪ್ಕೊಂಡನಪ್ಪ ನನ್ನ ಮಗ ಅಂತಂದು ಅವ್ನಿಗೆ ಶಿಕ್ಷೆ ಕೊಡಂಗಿಲ್ಲ. ಬಟ್ ಅವ್ರು ಕೇಳಿದ್ದೇನೆ ಜಾರ್ಜರ್ ತಂದೆ ಕೋಪಗೊಳ್ಳಲು ಅಂದ್ರೆ ಸಡನ್ ಆಗಿ ಸಿಟಿ ಹೇಳಲ್ಲ. ಕಾರಣ ಏನ? ಸೇಬು ಮರವನ್ನು ಕತ್ತರಿಸಿದ್ದರು. ಇದ ಜಾರ್ಜರು ಸತ್ಯ ಹೇಳಿದ್ರೆ ಅವ್ರ ಹೆಂಗ ಸತ್ಯ ಒಪ್ಕೊಂಡ್ರೆ ಹೆಂಗ್ ಕೋಪ ಹೇಳ್ತಾರ ಅವ್ರು. ಸೇಬು ಮರವನ್ನು ಕತ್ತರಿಸಿದ್ದರು. ಯಾರು ಕತ್ತರಿಸಿದ್ರು? ಜಾರ್ಜರು ಕತ್ತರಿಸಿದ್ದರು. ಅದಕ್ಕಾಗಿ ಜಾರ್ಜರ್ ತಂದೆಯವರು ಏನ್ ಮಾಡ್ತಾರ? ಕೋಪಗೊಂಡಿರ್ತಾರ. ನೆಕ್ಸ್ಟ್ 5ನೇ ಪ್ರಶ್ನೆ. ನಾವಾಗಲೇ ಹಿಂದಿನ ತರಗತಿಗಳು ಹೇಳಿನಿ, ಪ್ರತಿಯೊಂದು ಗದ್ಯ ಭಾಗದಿಂದ ಸಮಾನಾರ್ಥಕ ಪದಗಳು ವಿರುದ್ಧಾರ್ಥಕ ಪದ ಕೇಳ್ತಾರೆ. ಅದಕ್ಕಾಗಿ ಒಂದು ಗದ್ಯ ಭಾಗವನ್ನು ಬಿಡಿಸುವಂತಹ ಸಂದರ್ಭದಲ್ಲಿ ಮೊದಲಿಗೆ ಸಮಾನಾರ್ಥಕ ಪದಗಳು ಯಾವ್ದಾವು, ವಿರುದ್ಧಾರ್ಥಕ ಪದಗಳು ಯಾವ್ದಾವು ಅವನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಅಂಡರ್ಲೈನ್ ಹಾಕಿ ಅದಕ್ಕೆ ಸಮಾನ ಅರ್ಥವನ್ನು ನೀಡುವಂಥ ಪದಗಳನ್ನು ಬರಿಬೇಕು ನಾವು. ಇಲ್ಲಿ ಎಷ್ಟು ಬರಿ ಕೊಟ್ರು? ಇಲ್ಲಿ ಉಡುಗೊರೆ ಪದದ ಸಮಾನಾರ್ಥಕ ಪದ ಯಾವುದು? ಉಡುಗೊರೆ. ನೋಡ್ರಿ, ಉಡುಗೊರೆ ಅಂದ್ರೆ ಕೊಡಲಿ ಆಗಂಗಿಲ್ಲ. ಉಡುಗೊರೆ ಅಂದ್ರೆ ಕೊಡಲಿ ಆಗಂಗಿಲ್ಲ. ಉಡುಗೊರೆ ಮೀನ್ಸ್ ಉಚಿತವಾಗಿ ನೀಡುವಂತ ವಸ್ತು. ಅವಾಗಲೇ ಹೇಳಿ, ಉಡುಗೊರೆ ಮೀನ್ಸ್ ಪ್ರೈಸ್, ಬಹುಮಾನ, ಉಚಿತವಾಗಿ ನೀಡುವಂಥ ವಸ್ತು. ನೀವು ಶಾಲಾ ಅವಧಿಯಲ್ಲಿ ಏನೋ ಭಾಷಣ ಸ್ಪರ್ಧೆಯಲ್ಲಿ ಆಗಿರ್ಬೋದು, ಚಿತ್ರಕಲೆ ಸ್ಪರ್ಧೆಯಲ್ಲಿ ಆಗಿರ್ಬೋದು, ರನ್ನಿಂಗ್ ಮಾಡುವಂಥ ಸ್ಪರ್ಧೆಯಲ್ಲಿ ಆಗಿರ್ಬೋದು, ಒಂದು ಖೋಖೋ ಆಡುವಂಥ ಸ್ಪರ್ಧೆಯಲ್ಲಿ ಆಗಿರ್ಬೋದು, ಪ್ರಥಮವಾಗಿ, ದ್ವಿತೀಯವಾಗಿ, ತೃತೀಯವಾಗಿ ನಿಮಗೆ ಪ್ರೈಸ್ ಕೊಡ್ತಾರೆ, ಅಂದ್ರೆ ಬಹುಮಾನಗಳನ್ನ ಕೊಡ್ತಾರೆ. ಅವನೇನು ರೊಕ್ಕ ನೀವು ಬಹುಮಾನ ಕೊಟ್ರ ಅಂತ ಹೇಳಿ ರೊಕ್ಕ ಇಸ್ಕೊಳಂಗಿಲ್ಲ ಅವ್ರ. ಅವ್ನು ಫ್ರೀ ಆಫ್ ಕಾಸ್ಟ್ ಅಂದ್ರೆ ಉಚಿತವಾಗಿ ನೀಡ್ತಕ್ಕಂಥದ್ದು ಉಡುಗೊರೆ. ಹಣ ಪಡೆದು ನೀಡುವ ವಸ್ತು ಅಲ್ವೇ ಅಲ್ಲ. ಹಣ ಪಡೆದು ನೀಡುವ ವಸ್ತು ಇದು ಅಲ್ವೇ ಅಲ್ಲ. ಉಡುಗೊರೆ ಅಂತಂದ್ರೆ ಉಚಿತವಾಗಿ ನೀಡುವಂತ ವಸ್ತು. ಜಾರ್ಜ್ ವಾಷಿಂಗ್ಟನ್ ಅವರ ಈ ಒಂದು 3ನೇ ಗದ್ಯ ಭಾಗ ನಾವು ಚರ್ಚೆ ಮಾಡ್ತಾ ಇದ್ದಿದ್ದು 3ನೇ ಗದ್ಯ ಭಾಗ. ಈ ಜಾರ್ಜ್ ವಾಷಿಂಗ್ಟನ್ ಅವರ ಈ ಒಂದು ಗದ್ಯ ಭಾಗದಿಂದ ನಾವು ತಿಳಿದುಕೊಳ್ಳೋದು ಏನಪ್ಪಾ ಅಂತಂದ್ರೆ, ಏನೇ ಕಷ್ಟ ಬರಲಿ, ಸಾವಿರಾರು ಕಷ್ಟ ಬರಲಿ, ಬಟ್ ನಾವು ಯಾವತ್ತೂ ಸುಳ್ಳನ್ನ ಹೇಳಬಾರದು, ಸತ್ಯದಿಂದನೇ ಇರಬೇಕು. ನಾವು ಸತ್ಯ ಮಾತಾಡ್ಬೇಕು, ಶಿಕ್ಷೆ ಆಗಲಿ ಧ್ವನಿ ಆಗಲಿ. ಯಾಕಂತಂದ್ರ ಒಂದು ಸುಳ್ಳು ಹೇಳಿ ನಾವು ಪಾರಾಗೋದಕ್ಕಿಂತ ಮತ್ತು ಅದಕ್ಕೆ ಸಾವಿರಾರು ಸುಳ್ಳುಗಳನ್ನು ಜೋಡಣೆ ಮಾಡ್ಬೇಕಾಕತಿ. ಅದಕ್ಕೆ ಒಂದು ಸತ್ಯನ ಮಾತಾಡೋನು, ಪ್ರಾಮಾಣಿಕತೆಯಿಂದನೇ ಇರೋನು, ನಿಷ್ಠೆಯಿಂದನೇ ಕೆಲಸ ಮಾಡೋನು. ಯಾಕಂತಂದ್ರೆ ನಾವು ಕೆಲಸ ಮಾಡುವಂಥದ್ದು ನಮ್ಮಲ್ಲೇ ಶ್ರದ್ಧೆ ಇರಬೇಕು. ನಮ್ಮಲ್ಲೇ ಶ್ರದ್ಧೆ ಭಕ್ತಿಯಿಂದ ನಾವು ಕೆಲಸ ಮಾಡಿದ್ದೆ ಆದ್ರೆ ಆ ದೇವರ ಪ್ರತಿಫಲ ಕೊಟ್ಟೆ ಕೊಡ್ತಾನ ಅನ್ನೋದು ಈ ಒಂದು ಗದ್ಯ ಭಾಗದಿಂದ ತಿಳಿದುಕೊಂಡೆವು. ಇನ್ನು ಮುಂದಿನ ಗದ್ಯ ಭಾಗ 4ನೇ ಗದ್ಯ ಭಾಗ ನೋಡೋಣ್ರಿ. ಇಲ್ಲಿ ಗದ್ಯ ಭಾಗ 6 ಕೊಟ್ಟರು, ಅದೇನು ಕನ್ಫ್ಯೂಸ್ ಮಾಡ್ಕೊಂಥದ್ದು ಏನಲ್ಲ. ಇದು ನಾವು ಇವತ್ತಿಗೆ ಡಿಸ್ಕಷನ್ ಮಾಡೋದು 4ನೇ ಗದ್ಯ ಭಾಗ. ಇದು ನೋಡ್ರಿ, ಒಂದು ಶಾಲೆ ಕುರಿತು ವ್ಯಕ್ತಿ. ನೀವು ಆಲ್ರೆಡಿ ನೀವು ತರಗತಿಯಲ್ಲಿದ್ದಾಗ ಕೀಟಲೆಗಳು ಭಾಳ ಮಾಡ್ತಿರ್ತೀರಿ, ದಾಂಧಲೆ. ಈ ಒಂದು 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ಗಲಾಟೆ ಮಾಡೋದು. ಟೀಚರ್ ಒಂದು 5 ನಿಮಿಷ ಕ್ಲಾಸಿಗೆ ಲೇಟ್ ಮಾಡಿ ಬಂದಾರಂದ್ರು ಗಲಾಟೆ ಮಾಡೋದು, ಒಟ್ಟು ಬುಕ್ಕ ಅಲ್ಲಿ ಹೋಗಿದ್ದು, ಅವನು ಕಾಡೋದು, ಹಂಗೆ ಮಾಡೋದು, ಹಿಂಗೆ ಮಾಡೋದು, ಚೀರೆ ಆಡೋದು, ಅವ್ನು ಬಡಿದ್ರಿ ಇವ್ನು ಬಡಿದ್ರಿ ಅವ್ನು ಬಡಿದು, ಇದೆಲ್ಲ ಸರ್ವೇ ಸಾಮಾನ್ಯ. ಅದರ ಕುರಿತು ಒಂದು ಪ್ಯಾಸೇಜ್ ಐತಿ ನೋಡ್ರಿ ಗದ್ಯ ಭಾಗ. ಅದೇನೈತಿ ನೋಡೋಣ ಬರ್ರಿ. ಒಂದು ದಿನ ಮಧ್ಯಾಹ್ನ ವಿರಾಮದ ನಂತರ ಶಿಕ್ಷಕರು ತರಗತಿ ಕೊಠಡಿಯೊಳಗೆ ಹೋದಾಗ ಕಡಲೆಕಾಯಿಯ ಸಿಪ್ಪೆಯು ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದಿದ್ದು ಕಂಡು ಬಂತು. ಅಂದ್ರೆ ಕಡಲೆಕಾಯಿ ಸಿಪ್ಪೆಯು ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದಿದ್ದು ಕಂಡು ಬಂತು. ಸಹಜವಾಗಿ ಕೋಪಗೊಂಡರು. ಅವರು ತಮ್ಮ ಕೈಯಲ್ಲಿ ಕೋಲವನ್ನು ಹಿಡಿದು, ಯಾರು ಈ ರೀತಿ ಕಡಲೆಕಾಯಿ ಸಿಪ್ಪೆಯನ್ನು ಬಿಸಾಡಿದವರು? ತಕ್ಷಣವೇ ತರಗತಿ ನಿಶಬ್ದವಾಯಿತು. ಶಿಕ್ಷಕರು ಸಿಟ್ಟಿನಿಂದ ಪುನಃ ಕೇಳಿದರು, ಮಾತನಾಡಿ, ಯಾರು ಕಡಲೆಕಾಯಿ ತಿಂದವರು? ಯಾವೊಬ್ಬ ವಿದ್ಯಾರ್ಥಿಯು ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ. ಶಿಕ್ಷಕರ ಸಿಟ್ಟು ತಡೆಯಲಾರದೆ ಪೂರ್ಣ ತರಗತಿಗೆ ಶಿಕ್ಷಿಸಲು ತೀರ್ಮಾನಿಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ಕೋಲಿನಿಂದ 2 ಏಟುಗಳನ್ನು ನೀಡಲು ಪ್ರಾರಂಭಿಸಿದರು. ಆದರೆ ಬಾಲ ತನ್ನ ಕೈಯನ್ನು ಮುಂದೆ ಬಿಚ್ಚದೆ ಹೇಳಿದ, ಬಾಲ ಈ ಗದ್ಯ ಭಾಗದ ಮೇನ್ ಪಿಲ್ಲರ್ ಇವರ.
ಅದೇನೈತಿ ಹೇಳ್ತನು. ಬಾಲ ತನ್ನ ಕೈಯನ್ನು ಮುಂದೆ ಬಿಚ್ಚದೆ ಹೇಳಿದ, ನಾನು ಕಡಲೆಕಾಯಿಯನ್ನು ತಿಂದಿಲ್ಲ, ಆದ್ದರಿಂದ ನಾನು ಏಟು ತಿನ್ನುವುದಿಲ್ಲ ಎಂದನು. ಅದಕ್ಕೆ ಶಿಕ್ಷಕರು, ಹಾಗಾದರೆ ಕಡಲೆಕಾಯಿಯನ್ನು ತಿಂದವರು ಯಾರು ಎಂದರು. ಅದಕ್ಕೆ ಅವನು, ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ, ಆದ್ದರಿಂದ ನಾನು ಹೇಳುವುದಿಲ್ಲ ಎಂದು ಉತ್ತರಿಸಿದನು. ಒಂದು ಶಾಲೆಯ ಕುರಿತೈತಿ ನೋಡ್ರಿ, ಎಷ್ಟು ಕೀಟಲೆ, ಆವಾಗಲೇ ಹೇಳಿದೆ ಕೀಟಲೆ ದಾಂಧಲೆ ಮಾಡಿರು. ಅದೇನೈತಿ ನೋಡ್ ಬರ್ರಿ. ಒಂದು ದಿನ ಮಧ್ಯಾಹ್ನ ವಿರಾಮದ ನಂತರ ಶಿಕ್ಷಕರು ತರಗತಿ ಕೊಠಡಿಗಳಿಗೆ ಹೋದಾಗ, ಕೊಠಡಿ ಅಂತಂದ್ರ ಕೋಣೆ, ಕೊಠಡಿ ಅಂತಂದ್ರ ಕೋಣೆ. ಒಂದು ದಿನ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ, ಊಟ ಅದು ಮಾಡ್ಕೊಂಡ ಮಕ್ಕಳ ಆಟ ಆಡಿ ಒಳಗಡೆ ಹೋಗಿ ಕುಂಡ್ರುವಂಥ ಸಂದರ್ಭ ಒಳಗೆ ಕಾರಬಾರ ಮಾಡಿಬಿಟ್ಟಿರ್ತಾರ. ಆಗ ಶಿಕ್ಷಕರು ಅವರು ಊಟ ಮಾಡಿ ಕೂಡಲೇ ಲಾಸ್ಟಿಗೆ ಹೋಗ್ತಾರ ಕೊಠಡಿ ಒಳಗೆ, ಅಂದ್ರೆ ಅವರ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾರ. ಹೋದ ಕೂಡಲೇ ಏನು ನೋಡ್ತಾರೆ ಹೇಳ್ರವರು, ಕಡಲೆಕಾಯಿಯ ಸಿಪ್ಪೆಯು ಚಲ್ಲಾಪಿಲ್ಲೆಯಾಗಿ ನೆಲದ ಮೇಲೆ ಬಿದ್ದಿದ್ದು ಕಂಡು ಬಂತು. ಕಡಲೆಕಾಯಿ ಸಿಪ್ಪೆ, ಕಡಲೆಕಾಯಿ ಸಿಪ್ಪೆ ಏನು ಮಾಡಿರ್ತಾರೋ, ತಿಂದು ಕಡಲೆಕಾಯಿ ಸಿಪ್ಪೆ ಅಲ್ಲೇ ಉಗಿದು ಬಿಟ್ಟಿರ್ತಾರ. ಅದು ಚಲ್ಲಾಪಿಲ್ಲಿ ಅಂದ್ರೆ ಎಲ್ಲ ಕಡೆ ಬೀಳೋದು, ರೂಮ್ ತುಂಬ ಎಲ್ಲ ಕಡೆ ಬೀಳೋದು, ನೆಲದ ಮೇಲೆ ಬಿದ್ದಿದ್ದು ಕಂಡು ಬಂತು. ಸಹಜವಾಗಿ ಕೋಪಗೊಂಡರು. ಸಹಜವಾಗಿ ನೋಡ್ರಿ ಎಂಥ ಪದ ಆಯ್ತು ನೋಡ್ರಿ ಇಲ್ಲಿ. ಕೋಪ ಅಂದ್ರೆ ಸಿಟ್ಟು, ಸಹಜವಾಗಿ ಕೋಪಗೊಂಡ್ರು. ಸಹಜವಾಗಿ ಅಂತಂದ್ರೆ ಡೈಲಿ ಹೆಂಗೆ ಸಿಟ್ಟಿಗೆ ಬರ್ತಾರಲ್ಲ, ಅದಕ್ಕೆ ಸಹಜವಾಗಿ ಕೋಪಗೊಂಡ್ರು, ಸಹಜವಾಗಿ ಬಂದರು, ಸಹಜವಾಗಿ ನಕ್ಕರು, ಅಂದ್ರೆ ಸಹಜವಾಗಿ ಕೋಪಗೊಂಡರು ಅಂದಂಗೆ. ಅವರು ತಮ್ಮ ಕೈಯಲ್ಲಿ ಕೋಲನ್ನು ಹಿಡಿದು, ಯಾರು ಈ ರೀತಿ ಕಡಲೆಕಾಯಿ ಸಿಪ್ಪೆಯನ್ನು ಬಿಸಾಡಿದವರು? ಪ್ರಶ್ನೆ ಮಾಡ್ತಾರ. ಕೈಯಾಗ ಒಂದು ಬಡಿಗಿಡದ ಕೋಲು ಅಂದ್ರೆ ಬಡಿಗೆ ಹಿಡಿದು ಹೇಳ್ತಾರ, ಯಾರು ಈ ಕಡಲೆಕಾಯಿ ಸಿಪ್ಪೆಯನ್ನು ಇಷ್ಟು ಚಲಾಪಿಲೆಯಾಗಿ ತೂರಾಡಿದವ್ರು ಯಾರು, ಬಿಸಾಡಿದವ್ರು ಯಾರು ತಂದು ಸಿಟ್ಲಿಕ್ಕೆ ಹೇಳ್ತಾರ ಅವ್ರು. ತಕ್ಷಣವೇ ತರಗತಿ ನಿಶಬ್ದವಾಯಿತು. ಇಲ್ಲಿ ನೋಡ್ರಿ, ನಿಶಬ್ದ. ಒಮ್ಮೆ ಹಿಂಗ ಕೋಲನ್ನು ಹಿಡಿದ ಬಡಿಗೆ ಹಿಡಿದ ಕೇಳಿದ ಕೂಡಲೇ ಏನು ಗಲಾಟೆ ಮಾಡ್ತಿದಾರೆ ಎಲ್ಲ ವಿದ್ಯಾರ್ಥಿನಿಯರು, ಒಮ್ಮೆ ಸಡನ್ ಆಗಿ ಎಲ್ಲ ಶಾಂತ ಆಗಿಬಿಟ್ರಿ. ನಿಶಬ್ದ ಅಂದ್ರೆ ಶಾಂತವಾಗುವುದು. ಶಿಕ್ಷಕರು ಸಿಟ್ಟಿನಿಂದ ಪುನಃ ಕೇಳಿದರು, ಮಾತನಾಡಿ, ಯಾರು ಕಡಲೆಕಾಯಿ ತಿಂದವರು? ಮಾತಾಡ್ರಿ, ನಾವು ಯಾರು ಕಡಲೆಕಾಯಿ ತಿಂದರಿ? ಒಪ್ಪುವರಿ ನೀವು? ಯಾವೊಬ್ಬ ವಿದ್ಯಾರ್ಥಿಯು ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ. ಯಾಕಂದ್ರೆ ಅಂಜಿರವ್ರ ಕೈಯಾಗ ಬಡಿ ಹಿಡ್ದಾರು, ಇವ್ರು ಬಡಿತಾರು, ನಾವು ಒಂದು ವೇಳೆ ಹೇಳಿದ್ರೆ ನಾನು ತಿಂದನ ಅಂತ ಹೇಳಿದಾರ, ಇವ್ರು ಸರ್ಗಳು ಸಿಕ್ಕಾಗ ಬಡಿತಾರ ಅಂತ ಹೇಳಿ ಅಂಜಿ ಒಪ್ಪೋಳಂಗಿಲ್ಲ ಅವ್ರು. ಶಿಕ್ಷಕರ ಸಿಟ್ಟು ತಡೆಯಲಾರದೆ ಪೂರ್ಣ ತರಗತಿಗೆ ಶಿಕ್ಷಿಸಲು ತೀರ್ಮಾನಿಸು ಅಂತಂದ್ರೆ ನಿರ್ಧಾರ ಮಾಡಿದರು, ಡಿಸಿಷನ್ಗೆ ಬಂದರು. ಇವ್ರು ಯಾರು ಹೇಳವಾರ್ಯಾರು, ಯಾರು ತಪ್ಪು ಒಪ್ಕೊಳ್ಳೋಗ್ಯಾರು. ಅದಕ್ಕಾಗಿ ಇಡೀ ಕ್ಲಾಸ್ ರೂಮ್ಗೆ, ತರಗತಿಗೆ ನಾ ಶಿಕ್ಷೆ ಕೊಡ್ಬೇಕಂತಂದು ಅವರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ಕೋಲಿನಿಂದ 2 ಏಟುಗಳನ್ನು ನೀಡಲು ಪ್ರಾರಂಭಿಸಿದರು. ಲೈನ್ ಓಟ ಸರದಿ ಸಾಲಿನಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಎರಡೆರಡು ಬಿಡಿಬೇಕಂತಂದು ಡಿಸೈಡ್ ಮಾಡಿಬಿಡ್ತಾರ. ಆದರೆ ಬಾಲ ಅಂದ್ರೆ ಯಾರು ಸರ? ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್ ಅವರು ಒಂದು ಸಣ್ಣ ವಯಸ್ಸಿನಲ್ಲಿ ಶಾಲೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಆಧಾರಿತ ಒಂದು ಗದ್ಯ ಭಾಗ ಐತದ. ಬಾಲ ತನ್ನ ಕೈಯನ್ನು ಮುಂದೆ ಬಿಚ್ಚದೆ ಹೇಳಿದ, ಪ್ರಾಮಾಣಿಕ ವ್ಯಕ್ತಿ ಅವ, ಯಾಕಂದ್ರೆ ತಪ್ಪು ಮಾಡಿಲ್ಲ ನಾವು ಹೇಳ್ತಾನವ. ನಾನು ಕಡಲೆಕಾಯಿಯನ್ನು ತಿಂದಿಲ್ಲ, ಆದ್ದರಿಂದ ನಾನು ಏಟು ತಿನ್ನುವುದಿಲ್ಲ. ನಾ ಕಡಲೆಕಾಯಿ ತಿಂದೇ ಇಲ್ಲ ಸರ, ನಾ ಯಾಕೆ ಬಡಿಸೋಲ್ರಿ? ಹಂಗಂದ್ರೆ ನಾ ತಪ್ಪು ಮಾಡೇ ಇಲ್ಲ, ನಾ ಬಡಿಸೋಳಂಗಿಲ್ಲ ತಂದ ನೇರವಾಗಿ ಉತ್ತರ ಕೊಡ್ತಾನು. ಅದಕ್ಕೆ ಶಿಕ್ಷಕರು, ಹಾಗಾದರೆ ಕಡಲೆಕಾಯಿಯನ್ನು ತಿಂದವ್ರು ಯಾರು? ನೀ ಕಡಲೆಕಾಯಿ ತಿಂದಿಲ್ಲಪ್ಪ, ನೀ ಬಡಿಸೋಣಲ್ಲ ಒಪ್ಪೋತಾನ, ಮತ್ತೆ ತಿಂದವ್ರು ಯಾರು ಅದನ್ನ ಹೇಳ. ಅದಕ್ಕೆ ಅವನು ಹೇಳ್ತಾನೆ, ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ. ಆದ್ದರಿಂದ ನಾನು ಹೇಳೋದಿಲ್ಲ ಎಂದು ಉತ್ತರಿಸೋನು. ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ, ಇದರ ಅರ್ಥ ಏನ್ರಿ ಸರ ಕೇಳಿದ್ರ? ಒಂದು ಅವ್ರ ಫ್ರೆಂಡ್ಸ್, ಅವ್ರ ಗೆಳೆಯರ ಏನು ತಿಂದಿರ್ತಾರಲ್ಲ, ಅವ್ರ ಹೆಸರು ಹೇಳಿದ ಕೂಡಲೇ ಅವ್ರು ಹೊರಗಡೆ ಬಂದು ಅವ್ರನ್ನ ಬಡಿತಾರೋ, ಜಗಳಾಡ್ತಾರೋ, ಇದು ಇರ್ಬೋದು. ಇನ್ನೊಂದು ಏನಂತಂದ್ರೆ
ಅದನ್ನು ನಿಜ ಹೇಳಿದರೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವೆ. ಅದಕ್ಕಾಗಿ ಅವ ನಿಜವನ್ನು ಮುಚ್ಚಿಟ್ಟ ಇದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಸರ್. ಅದಕ್ಕಾಗಿ ಅದನ್ನು ಹೇಳುವುದಿಲ್ಲ ತಂದ ಉತ್ತರಿಸ್ಬಿಡ್ತಾನು. ಇದು ಒಂದು ಬಾಲಗಂಗಾಧರ ತಿಲಕರ ಕುರಿತ ಒಂದು ಪ್ಯಾಸೇಜ್ ಐತಿ, ಒಂದು ಸಿಂಪಲ್ ಒಂದು ಸರಳವಾದಂಥ ಗದ್ಯ ಭಾಗ ಐತಿ. ಅದಕ್ಕಾಗಿ ಇದು ಪ್ರಶ್ನೆಗಳು ಯಾವ ರೀತಿ ಇದಾವೆ ನೋಡಿ ಬರೀಲಿ. ಪ್ರಶ್ನೆ ನೋಡ್ರಿ, ಮೊದಲೇ ಪ್ರಶ್ನೆ, ಶಿಕ್ಷಕರು ಕೋಪಗೊಳ್ಳಲು ಕಾರಣವೇನು? ಮೊದಲೇ ಪ್ರಶ್ನೆ ನೋಡ್ರಿ, ಶಿಕ್ಷಕರು ಕೋಪಗೊಳ್ಳಲು ಕಾರಣವೇನು? ಆಯ್ಕೆ, ತರಗತಿಯಲ್ಲಿ ವಿದ್ಯಾರ್ಥಿಗಳು ಗಲಾಟೆ ಮಾಡುತ್ತಿದ್ದರು, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಹಿಂದುಳಿದ್ದರು, ತರಗತಿಯೊಳಗಿನ ವಸ್ತುಗಳು ಹಾಳುಗೆಡವಿದ್ದರು, ಕಡಲೆಕಾಯಿಯ ಸಿಪ್ಪೆಯು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ತರಗತಿಯಲ್ಲಿ ವಿದ್ಯಾರ್ಥಿಗಳು ಗಲಾಟೆ ಮಾಡುತ್ತಿದ್ದರು ಸರ್, ಕಾಮನ್ ಆಗಿ ಆಗತ್ತದ, ಅದಕ್ಕೇನು ಸಿಟ್ಟು ಮಾಡ್ಕೊಂಡಿಲ್ಲ ಅವರು. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಹಿಂದುಳಿದಿದ್ದರು, ಗದ್ಯ ಭಾಗದ ಕೊಟ್ಟಿಲ್ಲ ಅಂದ್ರೆ ನಾವು ತಲೆ ಕೆಡಿಸೋದ ಬೇಡ. ತರಗತಿಯೊಳಗಿನ ವಸ್ತುಗಳು ಹಾಳುಗೆಡವಿದ್ದರು, ಇದು ಆಗಂಗಿಲ್ಲ. ಅಲ್ಲಿ ಕಡಲೆಕಾಯಿಯ ಸಿಪ್ಪೆಯು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಕಡಲೆಕಾಯಿಯ ಸಿಪ್ಪೆಯು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರಿಂದ ಶಿಕ್ಷಕ ಅವ್ರು ಏನು ಮಾಡ್ತಾರೋ ಅವ್ರು ನೋಡಲ್ಲ. ಶಿಕ್ಷಕರು ತರಗತಿ ಕೊಠಡಿಗೆ ಹೋದಾಗ ಕಡಲೆಕಾಯಿ ಸಿಪ್ಪೆಯು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು, ನೆಲದ ಮೇಲೆ ಬಿದ್ದಿದ್ದು ಕಂಡು ಬಂತು, ಸಹಜವಾಗಿ ಕೋಪಗೊಂಡರು. ಮೊದಲನೇ ಪ್ರಶ್ನೆಗೆ 4ನೇ ಆಯ್ಕೆ ಅಂದ್ರೆ D4 ಆಗ್ತತಿ. ಕಡಲೆಕಾಯಿ ಸಿಪ್ಪೆಯು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ನೆಕ್ಸ್ಟ್ ನೋಡ್ರಿ, 2ನೇ ಪ್ರಶ್ನೆ ನೋಡ್ರಿ, ಶಿಕ್ಷಕರು ಎಲ್ಲ ಮಕ್ಕಳಿಗೆ ಏಕೆ ಶಿಕ್ಷಣ ನೀಡಲು ತೀರ್ಮಾನಿಸಿದರು? ಶಿಕ್ಷಕರು ಎಲ್ಲ ಮಕ್ಕಳಿಗೆ ಏಕೆ ಶಿಕ್ಷೆ ನೋಡ್ರಿ. ಮೊದಲನೇ ಆಯ್ಕೆ, ಎಲ್ಲ ವಿದ್ಯಾರ್ಥಿಗಳು ಕಡಲೆಕಾಯಿ ಸಿಪ್ಪೆಯನ್ನು ಚೆಲ್ಲಿದ್ದರು. ಬಿ, ತಪ್ಪನ್ನು ಯಾರೊಬ್ಬರು ಒಪ್ಪಿಕೊಳ್ಳಲಿಲ್ಲ. ಸಿ, ಎಲ್ಲರೂ ಗಲಾಟೆ ಮಾಡುತ್ತಿದ್ದರು. ಡಿ, ತಪ್ಪನ್ನು ಎಲ್ಲರೂ ಒಪ್ಪಿಕೊಂಡರು. ನೋಡ್ರಿ, ಎಲ್ಲ ವಿದ್ಯಾರ್ಥಿಗಳು ಕಡಲೆಕಾಯಿ ಸಿಪ್ಪೆಯನ್ನು ಚೆಲ್ಲಿರಬಹುದು, ಎಲ್ಲರೂ ತಿಂದಿರಬಹುದು, ಕೆಲವೊಂದಿಷ್ಟು ಮಂದಿ ತಿಂದಿರಾಕಿಲ್ಲ. ಅದನ್ನು ಪ್ಯಾಸೇಜ್ ಒಳಗೆ ಕರೆಕ್ಟಾಗಿ ಕೊಟ್ಟಿಲ್ಲ. ಅದಕ್ಕಾಗಿ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಶಿಕ್ಷಣ ನೀಡಲು ತೀರ್ಮಾನಿಸಿದ್ರಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕಡಲೆಕಾಯಿ ಸಿಪ್ಪೆಯನ್ನು ಚೆಲ್ಲಿದ್ರತ್ತಲ್ಲ, ಅದರ ಸಲುವಾಗಲ್ಲ. ತಪ್ಪನ್ನು ಯಾರೊಬ್ಬರು ಒಪ್ಪಿಕೊಳ್ಳಲಿಲ್ಲ, ಎಲ್ಲರೂ ಗಲಾಟೆ ಮಾಡುತ್ತಿದ್ದರು. ತಪ್ಪನ್ನು ಎಲ್ಲರೂ ಒಪ್ಪಿಕೊಂಡೇ ಇಲ್ಲ ಅವರು, ತಪ್ಪು ಒಪ್ಪಿಕೊಂಡಿಲ್ಲ ಅವ್ರು ಯಾರು. ಅದಕ್ಕಾಗಿ ಆಪ್ಷನ್ ಬಿ ಆಗ್ತದೆ. ತಪ್ಪನ್ನು ಯಾರೊಬ್ಬರು ಒಪ್ಪಿಕೊಳ್ಳಲಿಲ್ಲ ಅವರು. ಶಿಕ್ಷಕರು ಎಲ್ಲ ಮಕ್ಕಳು ಯಾಕೆ ಶಿಕ್ಷೆ ನೀಡ್ತಾ ಇದ್ರು ಅಂದ್ರೆ ಅವ್ರ ತಪ್ಪನ್ನು ಒಪ್ಪಿಕೊಳ್ಳಲಿಲ್ಲ. ಇಲ್ಲಿ ನೋಡ್ರಲ್ಲ, ಶಿಕ್ಷಕ ಸಿಟ್ಟು ತಡೆಯಲಾರದೆ ಪೂರ್ಣ ತರಗತಿಗೆ ಶಿಕ್ಷಿಸಲು ತೀರ್ಮಾನಿಸಿದರು. ಅಂದ್ರೆ ತಪ್ಪನ್ನು ಒಪ್ಕೊಳ್ಳಿಲ್ಲ ಅವ್ರು. ಎಲ್ಲ ವಿದ್ಯಾರ್ಥಿಗಳು ಯಾರು ನಾವು ತಿಂದಿದ್ವಿ ಸರ, ನಾವ ಚೆಲ್ಲಿರೋದ್ರಿ, ತಪ್ಪಾದತ್ತೆ ಯಾರೂ ಒಪ್ಕೊಂಡಿಲ್ಲ. ಅದಕ್ಕಾಗಿ ಶಿಕ್ಷಕರು ಏನು ಮಾಡ್ತಾರೋ, ಯಾರೇನು ತಪ್ಪು ಒಪ್ಕೊಂಡಿಲ್ಲ, ಅದಕ್ಕಾಗಿ ಅವರು ಸರದಿ ಸಾಲಿನಲ್ಲಿ ಪ್ರತಿಯೊಬ್ಬರಿಗೆ 2 ಏಟನ್ನು ಕೊಡ್ಬೇಕಂತಂದು ತೀರ್ಮಾನ ಮಾಡ್ತಾರೆ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ, ಬಾಲನು ಏಟು ತಿನ್ನಲು ಏಕೆ ನಿರಾಕರಿಸಿದನು? ಬಾಲನು ಏಟು ತಿನ್ನಲು ಏಕೆ ನಿರಾಕರಿಸಿದನು? ನೋಡ್ರಿ, ಯಾಕೆ ನಿರಾಕಾರ ಮಾಡಿದವ? 1ನೇದು ನೋಡ್ರಿ ಆಯ್ಕೆ, ಬಾಲನು ಕಡಲೆಕಾಯಿಯನ್ನು ತಿಂದಿರಲಿಲ್ಲ. 2ನೇ ಆಯ್ಕೆ, ಬಾಲನು ಕಡಲೆಕಾಯಿ ತಿಂದವನ ಹೆಸರನ್ನು ಹೇಳಿದನು. ಹೆಸರಂತೂ ಹೇಳಿಯಲ್ಲ. ಶಿಕ್ಷಕರು ಆತ್ಮೀಯ ಶಿಷ್ಯನಾಗಿದ್ದನು. ಆತ್ಮೀಯ ಶಿಷ್ಯ ಅಂತ ಕೊಟ್ಟೇ ಇಲ್ಲ. ಕಡಲೆಕಾಯಿಯನ್ನು ಕಡಿಮೆ ಪ್ರಮಾಣದಲ್ಲಿ ತಿಂದಿದ್ದನು. ತಿಂದೇ ಇಲ್ಲ. ಆ್ಯಕ್ಚುಲಿ ಬಾಲನು ಕಡಲೆಕಾಯಿಯನ್ನು ತಿಂದಿರಲಿಲ್ಲ, ಕಡಿಮೆ ಪ್ರಮಾಣದಲ್ಲಿ ತಿಂದೇ ಇಲ್ಲ. ಬಾಲನು ಕಡಲೆಕಾಯಿಯನ್ನು ತಿಂದಿರಲಿಲ್ಲ, ಅದಕ್ಕಾಗಿ ಏಟು ತಿನ್ನಲು ನಿರಾಕರಿಸಿದನು. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ. 4ನೇ ಪ್ರಶ್ನೆ ಒಳಗೆ ಎಷ್ಟು ಬರೀತಿ? ಶಿಕ್ಷಕರು ಕೇಳ್ತಾರ, ನೀ ಏಟು 2 ತಿನ್ನಲ್ಲ ಅಂತಂದ್ರೆ ತಿಂದವ್ರ ಹೆಸರು ಹೇಳ್ಬೇಕು. ಇಲ್ಲ ಸರ್ ಅಂತ ಹೇಳಕ್ಕಾಗಲ್ರಿ, ಯಾಕಂತಂದ್ರೆ ಇದರ ಪರಿಣಾಮ ಬಹಳಷ್ಟು ಕೆಟ್ಟದಾಗಿರ್ತೈತಿ ಅಂತ ಅವ ಬಾಲ ಹೇಳ್ಬಿಡ್ತಾನು. ಇದರ ಅರ್ಥ ಕೇಳ್ಯಾರ ಅವ್ರಿಗೆ, ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತದೆ ಎಂಬುದರ ಅರ್ಥ. ಮೊದಲೇ ಯಾಕೆ ನೋಡ್ರಿ, ಶಿಕ್ಷಕರನ್ನು ಶಿಕ್ಷೆಗೆ ಗುರಿಪಡಿಸುತ್ತೇನೆ. ಇದರ ಅರ್ಥ ಶಿಕ್ಷಕರನ್ನ ಶಿಕ್ಷೆಗೆ ಗುರಿಪಡಿಸಕ್ಕಾಗಿಲ್ಲ. ಯಾಕಂತಂದ್ರೆ ಶಿಕ್ಷಕರಂದ್ರೆ ಒಂದು ಗುರುವಿನ ಸ್ಥಾನ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತಂದ್ರೆ, ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ದೊರೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ರಿ, ವರ್ಣ ಮಾತ್ರ ಕಲಿಸಿದ ಆತಂ ಗುರು. ಒಂದು ಅಕ್ಷರ ಯಾರು ಬೇಕಾದ ಕಲಿಸಿದ್ರೆ ಅವ್ರು ಗುರುವಿನ ಸ್ಥಾನ ಅತಿ ಹೆಚ್ಚಿನ ಸ್ಥಾನ. ಮೊದಲೇದಾಗಿ ತಾಯಿಯನ್ನ ಪ್ರೀತಿಸ್ಬೇಕು, ತಾಯಿಗೆ ಮರ್ಯಾದೆ ಕೊಡ್ಬೇಕು. 2ನೇ ಸ್ಥಾನ ಗುರುನ. ಯಾಕಂತಂದ್ರೆ ಗುರು ತಿದ್ದಿ ಬುದ್ಧಿ ಅವ್ರಿಗೇನು ಮಾಡ್ತಾರೋ ಶಿಕ್ಷಣವನ್ನು ನೀಡಿ ಒಂದು ಉನ್ನತ ಮಟ್ಟಕ್ಕೆ ಅವ್ರು ಏರಿಸ್ತಾರಂತಂದ್ರೆ ಅದಕ್ಕೆ ಗುರುನ ಮುಖ್ಯ ಕಾರಣ. ಅದಕ್ಕಾಗಿ ಗುರುವಿಗೆ ಶಿಕ್ಷೆ ಕೊಡುವಂಥ ಮಕ್ಕಳು ಇಲ್ಲವೇ ಇಲ್ಲ. ಹಂಗೇನಾದರೂ ಇದ್ದಲ್ಲಿ ಅವರಿಗೆ ಯಾವುದೇ ರೀತಿ ಮುಂದೆ ಬರೋಕ್ಕೆ ಅವಕಾಶನೇ ಇಲ್ಲ.
ಅದಕ್ಕೆ ಅವಾಗಲೇ ಹೇಳ್ಬಿಟ್ಟಾರ, ಗುರುವಿನ ಗುರಾಮಲ್ಲ ನಾಗೋ ತನಕ ದೊರೆಯದನ್ನ ಮುಕುತಿ. ಶಿಕ್ಷಕರನ್ನು ಶಿಕ್ಷೆಗೆ ಗುರಿಪಡಿಸುತ್ತೇನೆ, ಹಂಗೆ ಯಾವ ವಿದ್ಯಾರ್ಥಿನೂ ಅನ್ನೋಕೆ ಸಾಧ್ಯನೇ ಇಲ್ಲ. ಇದು ತಪ್ಪಾಗ್ತದೆ. ನಿಮ್ಮ ಏಟಿನಿಂದ ಕೈ ಮುರಿಯುತ್ತದೆ, ಅವ್ರ ಏಟಿನಿಂದ ಕೈ ಮುರಿಯುತ್ತದೆ, ಅದರ ಅರ್ಥನೂ ಆಗಂಗಿಲ್ಲ. ಆನ್ಸರ್ ಸಿ ಆಗ್ತದೆ. ಸತ್ಯ ಹೇಳಿದರೆ ತರಗತಿ ಹೊರಗೆ ಶಿಕ್ಷೆ ಗುರಿಯಾಗುತ್ತಾನೆ. ಅವಾಗಲೇ ಹೇಳಿದ್ನಲ್ಲ, ಈಗ ಶಾಲೆಯ ಒಂದು ಏನವ್ರದ್ದು ಫ್ರೆಂಡ್ಸ್ ಸರ್ಕಲ್ ಗೆಳೆಯರು ಇರ್ತಾರಲ್ಲ, ಈಗ ಒಂದು ವೇಳೆ ಸರ್ ಇಲ್ರಿ ಸರ್ ಅವ ಮಾಡ್ಯಾನ್ರಿ ಇವ್ರು ಮಾಡ್ಯಾರ್ರಿ ಅಂತ ಹೇಳಿದ್ರೆ ಹೊರಗಡೆ ಬಂದ ಬಳಕ ಬಡದ ಬಿಡ್ತಾರ. ಸಣ್ಣ ಸಣ್ಣ ಮಕ್ಕಳು ಅವರು ನೀನು ನೋಡೋಣ ನನ್ನ ಹೆಸರು ಹೇಳಿದ್ರೆ ನೀನು ನೋಡೋಕೆ ನೀನು ಹೊರಗೆ ಬಂದಾಗ ಬಿಡಂಗಿಲ್ಲ, ನಾನು ರೆಸ್ಟಿಗೆ ಬಂದಾಗ ಬಿಡಂಗಿಲ್ಲ, ಊಟಕ್ಕೆ ಬಿಟ್ಟಾಗ ಬಿಡಂಗಿಲ್ಲ, ಆಟಕ್ಕೆ ಬಿಟ್ಟಾಗ ಬಿಡಂಗಿಲ್ಲ. ಹೀಗಾಗಿ ಅಂಜಿ ಇದರ ಪರಿಣಾಮ ಕೆಟ್ಟದಾಗಿರುತ್ತೆ ಮೊದಲೇ ಹೇಳ್ಬಿಟ್ಟಿರ್ತಾನೆ. ಸತ್ಯ ಹೇಳಿದರೆ ತರಗತಿ ಹೊರಗೆ ಶಿಕ್ಷೆಗೆ ಗುರಿಯಾಗುತ್ತೇನೆ. ಲಾಸ್ಟ್ನೇ ಆಯ್ಕೆ ಏನು ಕೊಟ್ಟರೆ, ಸತ್ಯ ಹೇಳಿದರೆ ಶಿಕ್ಷಕರಿಂದ ಶಿಕ್ಷೆಗೊಳಗಾಗುತ್ತೇನೆ. ಎಲ್ಲ ಸತ್ಯ ಹೇಳಿದರೆ ಶಿಕ್ಷಕರಿಂದ ಶಿಕ್ಷೆಗೆ ಒಳಗಾಗುತ್ತೇನೆ. ಸತ್ಯ ಹೇಳಿದ್ರೆ ಅವ್ಯಾಕೆ ಶಿಕ್ಷೆಗೆ ಒಳಗಾಗ್ತಾನೆ, ಯಾಕಂತಂದ್ರೆ ಯಾರು ತಿಂದಿರ್ತಾರ ಅನ್ನೋದು ಆಲ್ರೆಡಿ ಗೊತ್ತೇ ಇರ್ತೈತಿ, ಅವ್ರಿಗೆ ಪನಿಷ್ಮೆಂಟ್ ಇರ್ತೈತಿ. ಸಿ, ಸತ್ಯ ಹೇಳಿದರೆ ತರಗತಿ ಹೊರಗೆ ಶಿಕ್ಷೆ ಗುರಿಯಾಗುತ್ತಾನೆ. ಇದರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಇದರ ಅರ್ಥ ಸಿ. ಇನ್ನು ಕೊನೆಯ ಪ್ರಶ್ನೆ ನೋಡ್ರಿ. ಯಾವೊಬ್ಬ ವಿದ್ಯಾರ್ಥಿಯು ತಪ್ಪನ್ನು ಏಕೆ ಒಪ್ಪಿಕೊಳ್ಳಲಿಲ್ಲ? ಯಾವೊಬ್ಬ ವಿದ್ಯಾರ್ಥಿಯು, ಯಾವೊಬ್ಬ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಯಾಕೆ ಅವ್ರು ತಪ್ಪು ಒಪ್ಕೊಳ್ಳಿಲ್ಲ? ಶಿಕ್ಷಕರ ಭಯದಿಂದ, ತಪ್ಪು ಮಾಡಿದ ವಿದ್ಯಾರ್ಥಿಗಳ ಭಯದಿಂದ, ಯಾರೂ ತಿಂದಿರಲಿಲ್ಲ, ಯಾರಿಗೂ ತಿಳಿದಿರಲಿಲ್ಲ. ಯಾಕೆ ತಪ್ಪು ಒಪ್ಕೊಳ್ಳಿಲ್ಲ ಅಂತ, ಶಿಕ್ಷಕರ ಭಯದಿಂದ ತಪ್ಪು ಒಪ್ಕೊಳ್ಳಿಲ್ಲ ತಾನು. ಯಾರೂ ತಿಂದಿರಲಿಲ್ಲ, ತಿಂದಾರ ಅವ್ರು. ಯಾರಿಗೂ ತಿಳಿದಿರಲಿಲ್ಲ, ಇಲ್ಲ ತಿಳಿದಾಗ ತಿಂದಿರ್ತಾರ ಅವ್ರ. ಇಲ್ಲಿ ಏನಾಗ್ತೈತೆ ಅಂದ್ರೆ ಆನ್ಸರ್ ತಪ್ಪು ಮಾಡಿದ ವಿದ್ಯಾರ್ಥಿಗಳ ಭಯದಿಂದ. ಯಾಕಂದ್ರೆ ಪಾಪ ಅವ್ರಿಗೆ ನೋಡ್ರಿ ಎಷ್ಟ ಅಲ್ಲಿ ದೋಸ್ತಿ ಅನ್ನೋದು ಒಂದು ದೊಡ್ಡದಾಗ, ಆ ಗೆಳೆಯರನ್ನ ಇಲ್ಲ ಅವರು ನಮ್ಮ ಗೆಳೆಯರ ಅವ್ರು ತಪ್ಪು ಮಾಡ್ಯಾರು, ಒಂದು ವೇಳೆ ಅವ್ರ ಹೆಸರು ಹೇಳಿದ್ರೆ ಮತ್ತು ಗುರುಗಳು ಅವ್ರು ಶಿಕ್ಷೆ ಕೊಡ್ತಾರೋ ಅನ್ನೋ ತಪ್ಪಿಸಿಕೊಳ್ಳೋಕ್ಕೋಸ್ಕರ ಅವರು ಹೇಳಂಗಿಲ್ಲ. ಅವರು ತಪ್ಪು ಮಾಡಿದ ವಿದ್ಯಾರ್ಥಿಗಳ ಭಯದಿಂದ ಅವರು ತಪ್ಪನ್ನು ಒಪ್ಕೊಳ್ಳಂಗಿಲ್ಲ. ಶಿಕ್ಷಕರ ಭಯದಿಂದ ಅಲ್ಲ, ಯಾರೂ ತಿಂದಿರಲಿಲ್ಲ ಅಲ್ಲ, ಯಾರಿಗೂ ತಿಳಿದಿರಲಿಲ್ಲ ಇದು ಅಲ್ಲ. ಬಿಟ್ಟು ಏನಾಗ್ತೈತಿ, ತಪ್ಪು ಮಾಡಿದ ವಿದ್ಯಾರ್ಥಿಗಳ ಭಯದಿಂದ, ಅವರು ಶಿಕ್ಷೆ ಆಗಬರೋ ಉದ್ದೇಶದಿಂದ ಅವರನ್ನು ಉಳಿಸೋಕ್ಕೋಸ್ಕರ, ಅವ್ರನ್ನ ಬಚಾವ್ ಮಾಡೋಕ್ಕೋಸ್ಕರ ಅವ್ರ ಹೆಸರು ಹೇಳಂಗಿಲ್ಲ ಅವರ. ಈ ರೀತಿಯಾಗಿ ಇದೊಂದು ಪ್ಯಾಸೇಜ್, ಇದೊಂದು ಕೀಟಲೆ ದಾಂಧಲೆ ಇರ್ತಾವೆ. ಎಲ್ಲ ಒಂದು ತರಗತಿಯಲ್ಲಿ ಮಾಡ್ತಿರ್ತಾರೆ ನೋಡ್ರಿ. ನಮ್ಗೆ ಗೊತ್ತೇ ಇರಂಗಿಲ್ಲ, ನಮ್ಮ ಸುತ್ತಮುತ್ತ ಏನಾದರೂ ಎಷ್ಟು ಗಲಾಟೆ ಆಗ್ತಿರ್ತಾವೆ. ಆಟಕ್ಕೆ ಬಿಟ್ಟಾಗ ಒಂದು ಆಟ ಆಡ್ತಿರ್ತೀವಿ ನಾವು, ಅದ್ರ ಕುರಿತು ಒಂದು ಗದ್ಯ ಭಾಗವನ್ನು ರಚನೆ ಮಾಡಬಹುದು. ಊಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಗದ್ಯ ಭಾಗ ರಚನೆ ಮಾಡ್ಬೋದು, ಆಹಾರದ ಕುರಿತು ಮಾಡಬಹುದು. ಶಾಲೆಯಲ್ಲಿ ನಾವು ಅಟ್ರು ಸೇರಿ ಒಂದು ಗ್ರೂಪ್ ಮಾಡಿ ಚಟುವಟಿಕೆ ಮಾಡ್ಕೊತ ಅದನ್ನೂ ಒಂದು ಪ್ಯಾಸೇಜ್ ರೀತಿ ಅಂದ್ರೆ ಗದ್ಯ ಭಾಗವನ್ನು ರಚನೆ ಮಾಡ್ಬೋದು. ನಿಮ್ಮಲ್ಲಿ ಒಂದು ಆ ಕೌಶಲ್ಯ ಐತಿ. ಯಾಕಂತಂದ್ರೆ ಒಂದು ಪ್ಯಾಸೇಜ್ ಒಳಗೆ ಇವ 5 ಪ್ರಶ್ನೆ ಅನ್ಸ್ತಾರ, ನಾ ಇನ್ನೂ ಉದ್ಭವ ಆಗ್ತಾವೆ. ನಾವು ಒಂದು 2 ಪ್ರಶ್ನೆ ನಾವು ತಯಾರು ಮಾಡ್ಕೋಬಹುದು. ನಾ ಇನ್ನೊಂದು ನಿಮ್ಮ ಗದ್ಯ ಭಾಗದ ಬದಲು ಒಂದು ಟ್ರಿಕ್ಸ್ ಏನಂತಂದ್ರೆ, ಗದ್ಯ ಭಾಗವನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ಬೇಕಂತಂದ್ರೆ, ಮೊದಲಿಗೆ ಪ್ರಶ್ನೆನ ಓದಬೇಕು. ಮೊದಲಿಗೆ 5 ಪ್ರಶ್ನೆ ಓದಬೇಕು, ಆಮೇಲೆ ಪ್ಯಾಸೇಜ್ ಓದಬೇಕು. ಯಾಕಂತಂದ್ರೆ ಪ್ರಶ್ನೆ ನೀವು ಅಡ್ವಾನ್ಸ್ ಓದಿದ್ದೆ ಆದ್ರೆ ಪ್ಯಾಸೇಜ್ ಓದುವಂಥ ಸಂದರ್ಭದಾಗ ಆ ಪ್ರಶ್ನೆ ಬರ್ತೈತಿ, ಅಲ್ಲಿ ಏನು ಮಾಡ್ಬೇಕು, ಅಂಡರ್ಲೈನ್ ಹಾಕೋಬೇಕು. ಅಂಡರ್ಲೈನ್ ಒಂದ್ಸಲ ಹಾಕಿದ್ರಿ, 2ನೇ ಸಲ ಅಂದ್ರೆ ಈಗ 5 ಪ್ರಶ್ನೆ ಇರ್ತಾವ, ಒಂದು 3 ಪ್ರಶ್ನೆ ಅಂತೂ ಸರಳವಾಗಿರ್ತಾವೆ, ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ಇನ್ನು 2 ಪ್ರಶ್ನೆ ಬಹಳಷ್ಟು ಗೊಂದಲ ಈಡು ಮಾಡ್ತಾವೆ. ಯಾಕಂದ್ರೆ 2 ಆಯ್ಕೆಗಳಂತೂ ಆಗಂಗಿಲ್ಲ, ಗೊತ್ತಿರೋದು ನಿಮ್ಗೆ. ಇನ್ನು 2 ಆಯ್ಕೆ ಒಳಗೆ ಇದು ಆಗ್ಬೋದ್ರಿ ಸರ, ಇದು ಆಗ್ಬೋದ್ರಿ, ಯಾವ್ದು ಆಗ್ಬೋದ್ರಿ? ಅಂಥ ಸಂದರ್ಭ ಒಳಗೆ ಏನು ಮಾಡ್ಬೇಕಂತಂದ್ರೆ ಮತ್ತೊಂದು ಪ್ಯಾಸೇಜ್ ಓದ್ಬೇಕು. ಪ್ರಶ್ನೆ ಓದಿ ಅರ್ಥ ಮಾಡ್ಕೊಂಡು 2 ಆಯ್ಕೆಗಳು ಓದ್ಕೋಬೇಕಾ, ಪ್ಯಾಸೇಜ್ ಓದಬೇಕು. ಪ್ಯಾಸೇಜ್ ಓದಿದಾಗ ನಿಮ್ಗೆ ಅರ್ಥ 100ಕ್ಕೆ 100 ಅದ, ಸರಿಯಾದ ಉತ್ತರ ಬಂದೇ ಬರ್ತೈತಿ. ಆಮೇಲೆ ಏನು ಮಾಡ್ಬೇಕು, ಟಿಕ್ಕಿ ಹಾಕಿದ್ರೆ ನೀವು ಔಟ್ ಆಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಪರೀಕ್ಷೆ ಬಹಳಷ್ಟು ಸಮಯದ ಅಭಾವ ಬಹಳಷ್ಟು ಕಡಿಮೆ ಐತಿ. ಯಾಕಂದ್ರೆ ಜನವರಿ 20ನೇ ತಾರೀಕು ಒಳಗಾಗಿ ನವೋದಯ ಪರೀಕ್ಷೆಯನ್ನು ನಡೆಸ್ತಾರೋ. 20 ಪ್ರಶ್ನೆ 25 ಮಾರ್ಕ್ಸ್. ಔಟ್ ಯಾವ ರೀತಿ ತೆಗಿಬೇಕು ಸರ? ನೋಡ್ರಿ, ನಮ್ಮ ತರಗತಿಗಳೊಳಗೆ ಈಗ ಒಂದು 3ನೇ ತರಗತಿ ಅಂದ್ರೆ 3 ಕ್ಲಾಸ್ ಅದು 4 ಪ್ಯಾಸೇಜ್ ಮುಗಿದು. ಸರ್ ಇನ್ನು ಹಿಂಗೆ ಇರ್ತೈತೇನ್ರಿ ಡೈಲಿ? ಹಿಂಗಿರಂಗಿಲ್ಲ. ಇನ್ನು ಬರ್ತಾ ಏನೈತಿ ನಿಮ್ಗೆ ಪ್ಯಾಸೇಜನ್ನು ಪ್ಯಾಸೇಜ್ ಒಳಗೆ ಮಾರ್ಕ್ಸ ಹೋಗ್ಬಾರ್ದು. ಔಟ್ ಮಾರ್ಕ್ಸ್ ಮಾಡ್ಬೇಕಾರೆ ಏನು ಮಾಡ್ಬೇಕು ಸರ್? ಪ್ಯಾಸೇಜ್ ಒಳಗೆ 1 ಮಾರ್ಕ್ಸ್ ಹೋಗ್ಬಾರ್ದು ಸರ. ಬಟ್ ಟೈಮ್ ಸೇವ್ ಆಗ್ಬೇಕ್ರಿ. ಪ್ರತಿಯೊಂದನ್ನು ಒಂದು ಅಂಶವನ್ನು ನಿಮ್ಗೆ ತಿಳಿಸಿ ಹೇಳ್ತೀವಿ. ಅದಕ್ಕಾಗಿ ಇನ್ನೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಚಾನಲನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ.
ವಿಡಿಯೋವನ್ನು ಆದಷ್ಟು ಶೇರ್ ಮಾಡ್ಕೊಳ್ಳಿ. ನಮ್ಮ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟ್ಟಿಯಲ್ಲಿ ನವೋದಯ, ರಾಷ್ಟ್ರ ಮಿಲಿಟರಿ ಸ್ಕೂಲ್, ಸೈನಿಕ್, ಮುರಾರ್ಜಿ ಆದರ್ಶ, ಆಳ್ವಾಸ, ಅಳಿಕೆ ಮುಂತಾದ ವಸತಿ ಶಾಲೆಗಳಿಗೆ ಅನೇಕ ವಿದ್ಯಾರ್ಥಿಗಳನ್ನು ಕಳಿಸುವಂಥ ಸಂಸ್ಥೆ ನಮ್ಮದೇ ಒಂದು ಯಾವುದಪ್ಪ ಅಂತಂದ್ರೆ ಏಕಲವ್ಯ ಕೋಚಿಂಗ್ ಕ್ಲಾಸ್ ಬನಟ್ಟಿ ಆಗಿದೆ. ಅದಕ್ಕಾಗಿ ಇದೇ ರೀತಿ ನಮ್ಮನ್ನ ಪ್ರೋತ್ಸಾಹಿಸಿ, ಪ್ರಯತ್ನ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಸದಾ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾವು ವಿದಾಯ ಹೇಳ್ತಾ ಇದ್ದೀವಿ. ನಮಸ್ಕಾರ.